श्रीमत्शंकर भगवत पूज्यपाद सद्गुरुभ्यो नमः। वंदे तं सच्चिदानन्दं गिरिवर्यं महावेद वेदान्तदायकं सद्गुरुं प्रणतोऽस्म्यहम्। सदा अहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यमाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्रुतिशङ्करवाङ्मात्रासम्प्रदायकः सुरेश्वरो ब्रह्मादो ज्ञानं वार्तिकं तमम् अधीति भगवो ब्रह्म। यागादि सचनो कार्यः कार्यं हाँ कार्यं स्वतः कार्यैकरूपतः कार्यसेवन कार्यत्वम् अकार्ये कार्यतेष्यते। स्वतः कार्यं ಕಾರ್ಯೈಕरूपतः ಒಂದೇ ವಿಧಾನ ಹೇಳೋ ಕಾರ್ಯಸ್ಯ ನ ಏವ ಏವ ನ ಕಾರ್ಯತಾ यागादिः यागादिः साक्षात् कृतिसाध्यत्वा कार्यं नियोगो न कार्यं साक्षात् कृतिसाध्यत्वा भावात् अन्यथा घटतुल्यता बर्ते। ಯಾಗಾದಿಗಳಿದೆಯಲ್ಲ ಅದು ಕೃತಿ ಸಾಧ್ಯ ಮಾಡೋದನ್ನು ಉಂಟಾಗುವಂಥದ್ದು. ಯಾಗಾದಿಗಳು ಸೋಮಯಾಗ ಮಾಡೋದನ್ನು ಉಂಟಾಗುತ್ತೆ ಹೊರತು ಸೋಮಯಾಗ ಸ್ವರೂಪವೇ ಇದಲ್ಲ ಇದಲ್ಲ ಕಾರ್ಯ ಅಲ್ಲ. ಕಾರ್ಯ ಸೋಮಯಾಗ ಸ್ವರೂಪಕ್ಕೆ ಸೇರಿದ್ದಲ್ಲ. ಸೋಮಯಾದಿಗಳು ಬೇರೆ. ಈ ಗಡಿಗೆ ಹೇಗೆ ಕಾರ್ಯವಲ್ಲ ವಸ್ತು, ಸೋಮಯಾಗ ಅಂತ ಒಂದು ಕರ್ಮ, ಅದೊಂದು ವಸ್ತು. ಆ ಸ್ವರೂಪದಿಂದ ಅದು ಕಾರ್ಯವಲ್ಲ. ಯಾಕಂದ್ರೆ ಯಾಗಾದಿ ಸಚನೋ ಕಾರ್ಯ ನಹ ಕಾರ್ಯ ಸ್ವತಃ ಕಾರ್ಯಕ ರೂಪದ ಅದು ಮಾಡಬೇಕಾದದ್ದಾದ ರೂಪವಾದದ್ದಿಂದಲೇ ಅದೇ ಮಾಡುವ ಕ್ರಿಯಾರೂಪ ಅಲ್ಲ. ಅದನ್ನು ಮಾಡಬೇಕು, ಅದೇ ಕ್ರಿಯಾರೂಪ ಅಲ್ಲ. ಯಾಗಾದಿಗಳೇ ಕ್ರಿಯಾರೂಪ ಅಲ್ಲ, ಯಾಕಂದ್ರೆ ಅದನ್ನು ಮಾಡಬೇಕಾದದ್ದಾಗಿದೆ. ಇನ್ನು ಕಾರ್ಯಸ್ಯ ನ ಕಾರ್ಯತು ನಿಯೋಗವೂ ಕೂಡ ಅದೇ ರೀತಿ ಕಾರ್ಯವಲ್ಲ. ನಿಯೋಗ ಅನ್ನೋದೇ ಕಾರ್ಯ ಅಂತ ಆಗ್ಬಿಟ್ರೆ ಅಕಾರ್ಯ ಕಾರ್ಯವಲ್ಲದಲ್ಲಿ ಕಾರ್ಯತ್ವ ಇಷ್ಟವಾಗುತ್ತೆ. ನಮಗೆ ಯಾವ್ದು ಅಕಾರ್ಯವೋ ಅಲ್ಲೂ ಕಾರ್ಯತ್ವ ಬರುತ್ತೆ. ಕಾರ್ಯತ್ವದಲ್ಲಿ ಕಾರ್ಯತ್ವ ಹೆಂಗ್ ಹೇಳ್ತೀರಾ? ಬರೀ ಕಾರ್ಯ ಕಾರ್ಯ ಹಾಕ್ತಾ ಇದ್ದಾರೆ. ಕಾರ್ಯ ಅಂದ್ರೆ ನಿಯೋಗ ಅಂತ ಅರ್ಥ. ನಿಯೋಗಕ್ಕೆ ಸ್ವತಃ ಕಾರ್ಯತ್ವ ಬರಲ್ಲ. ನಿಯೋಗ ಸ್ವಲ್ಪ ಅಲ್ಲ, ಸುಳ್ಳು ಹೇಳ್ಬೇಕಾದ್ರೆ ನಿಷೇಧ ಆಯ್ತು. ಇದಿರ್ಲಿ, ಇವಾಗ ನಿಯೋಗ ಅಂತ ಒಂದು ವಿಧಿ, ಅದು ಕಾರ್ಯರೂಪವೋ ಅದು ಕರ್ತವ್ಯ ರೂಪ, ಮಾಡಬೇಕಾದದ್ದು ಅದೇ ಕ್ರಿಯಾರೂಪವೋ ಅಂತ. ಯಾಗಾದಿಗಳು ಸ್ವತಃ ಕಾರ್ಯರೂಪ ಅಲ್ಲ. ನೋ ನಿಷೇಧ, ಅದು ನೋ ನಹ ಅಲ್ಲ. ನಹ ಮಾಡಿದಾರೆ ಅವರು. ನೋ ಒಂದು ನಾ ಅಂತ ಅರ್ಥ. ನೋನು ನಿಷೇಧ ನೋ ಇದೆ, ನಹ ಅನ್ನೋದು ನೋ ಇದೆ. ನಹ ಕಾರ್ಯ ನಃ ಕಾರ್ಯ ಆಗುತ್ತೆ. ಅವಾಗ ನಹ ಆಗಿದ್ರೆ ನಃ ಕಾರ್ಯ ಆಗಿದೆ, ಕಕಾರ ಇದ್ರೆ ಅಹ್ ಬರುತ್ತೆ. ನೋ ಅಂತಿರೋದ್ರಿಂದ ನಿಷೇಧಾರ್ಥಕ. ಸಚ ಯಾಗಾದಿ, ಆ ಯಾಗಾದಿಗಳು ಸ್ವರೂಪದಿಂದ ಕಾರ್ಯ ಸ್ವತಃ ನ ಕಾರ್ಯಂ ಬರ್ಕೋ. ಹಂಗೆ ಏನು ಮಾಡಿದಾರ? ಯಾಗಾದಿ ಸ್ವತಃ ಕಾರ್ಯೈಕ ರೂಪತಃ ಹೇತು. ಮುಂಚೆ ಹೇತು ಸ್ವತಃ ಕಾರ್ಯಕ ರೂಪತಃ ನ ಕಾರ್ಯವಂತ. ಯಾಗಾದಿಗಳು ಸ್ವತಃ ಕಾರ್ಯ ಅಲ್ಲ, ಯಾಕೆಂದ್ರೆ ಅದೇ ಸ್ವತಃ ನಿಯೋಗ ರೂಪ ಆಗಿದೆ. ಸ್ವತಃ ಕಾರ್ಯ ಹಾ, ಇವರು ಈ ಮೊದಲನೇ ಕಾರ್ಯಂಗೆ ನಿಯೋಗ ಅಂತ ತೋರಿಸ್ತಾರೆ. ಆಮೇಲೆ ಕಾರ್ಯಕ ರೂಪ ಅದಕ್ಕೆ
ಹೀಗೆ ಯಾಗಾದಿಹಿ ಕಾರ್ಯೈಕ ರೂಪತಃ ಅವ್ನು ಮಾಡ್ಬೇಕಾಗಿರೋದು ನಮಗ ಸ್ವತಃ ಕಾರ್ಯೈಕ ರೂಪತಃ ಸ್ವತಃ ಕ್ರಿಯಾರೂಪದಲ್ಲೇ ಇರೋದ್ರಿಂದ ಅದು ನಿಯೋಗವಲ್ಲ, ನಿಯೋಗಕ್ಕೆ ಒಳಪಟ್ಟಿದ್ದಲ್ಲ ಅಂತ. ಅಲ್ಲ ಅದೇ ಅರ್ಥ ಹೇತು ಆಗ್ಬಾರ್ದು. ಹಾಕೊಳ್ಳಿ, ಯಾಗಾದಿಗಳು ಕಾರ್ಯರೂಪವಾಗಿರೋದ್ರಿಂದ ಕಾರ್ಯ ಇದೆ ಕರ್ತವ್ಯ ರೂಪ, ಕ್ರಿಯಾರೂಪ. ಯಾಗಾದಿಗಳು ಮಾಡಬೇಕಾದದ್ದಾಗಿರುವುದರಿಂದ ನೋಡ್ಕೊಂಬಿಡಿ, ಸ್ಪಷ್ಟ ಬಿಡುತ್ತೆ. ಯಾಗಾದಿಗಳು ಮಾಡಬೇಕಾದದ್ದಾಗಿರುವುದರಿಂದ ಸ್ವತಃ ಅದು ನಿಯೋಗವಲ್ಲ, ಅದೇ ಕಾರ್ಯವಲ್ಲ, ಅದೇ ನಿಯೋಗವಲ್ಲ. ಇಲ್ಲಿ ಕಾರ್ಯ ಅಂದ್ರೆ ನಿಯೋಗ. ಒಂದಾಗಿ ಕಾರ್ಯ ಅಂದ್ರೆ ಕರ್ತವ್ಯ ಅಂತಾರೆ, ಒಂದಾಗಿ ಕಾರ್ಯ. ಹಿಂದೊಂದ್ಸಲ ಈ ಕರ್ತೃತ್ವ, ವೈದಿಕ ಕರ್ಮಕ್ಕೆ ಬೇರೆ ಕರ್ತೃತ್ವ, ಲೌಕಿಕ ಕರ್ಮಕ್ಕೆ ಬೇರೆ ಕರ್ತೃತ್ವ, ಇದು ವೈದಿಕ ಕರ್ಮ ಹೊಸ ಹುಟ್ಕೊಳುತ್ತೆ ಈ ಕರ್ತೃತ್ವ ಅಂತ ಹೇಳಿದ್ವಿ ಹಿಂದೆ. ಅದು ಈ ಲೋಕದ ಕರ್ತೃತ್ವ ಅಲ್ಲ, ವೈದಿಕ ಅಗ್ನಿಹೋತ್ರ ಆದ್ಮೇಲೆ ಬೇರೆ ಕರ್ತೃತ್ವ ಬರುತ್ತೆ, ಇದು ಪ್ರಾಪ್ತವಾಗಿಲ್ಲ. ಗೊತ್ತಾಗ್ಬಿಡುತ್ತೆ ಈ ಕರ್ತೃತ್ವ ಬೇರೆ. ಯಾವ ಶ್ಲೋಕ ಅದು? ಯಾವ ಅಲ್ಲ, ಯಾಕೆ ನಾನು ಅದನ್ನೆಲ್ಲ ಪಟ್ಟಿ ಮಾಡೋಣ ಅಂತ ವಿಷಯ ಮಾಡ್ತಾ ಇದ್ದೀನಿ. ನೀವು ಎಲ್ಲೆಲ್ಲಿ ಯಾವ್ಯಾವ ಪದವನ್ನು ಯಾವ್ಯಾವ ವರ್ಷ ತೋರಿಸ್ತಾನೆ ಇದಕ್ಕೊಂದು ಇಂಡೆಕ್ಸ್ ಮಾಡ್ಬೇಕು. ಕೃಷ್ಣ ಪದಾರ್ಥ ಇಂಡೆಕ್ಸ್ ಮಾಡಿ ಕಾರ್ಯ ಪದಕ್ಕೆ ಎಲ್ಲೆಲ್ಲಿ ಏನೇನು ಅರ್ಥ ನಮ್ಮ ಸ್ವಾಮಿ ಕೊಟ್ಟಿದಾರಲ್ಲ. ಆತ್ಮಾನ ಪದಕ್ಕೆ ಎಲ್ಲಿ ದೇಹ, ಎಲ್ಲಿ ಜೀವ, ಎಲ್ಲಿ ಪರಮಾತ್ಮ, ಎಲ್ಲಿ ಇಂದ್ರಿಯ, ಇದು ಮಾಡಿದ ಮನಸ್ಸು. ಹಾಗೆ ಕಾರ್ಯಾನ ಪದಕ್ಕೆ ಎಲ್ಲೆಲ್ಲಿ ನಿಯೋಗ, ಎಲ್ಲೆಲ್ಲಿ ಕರ್ತವ್ಯ, ಎಲ್ಲೆಲ್ಲಿ ಯಾಗ ಅಂತ ತೋರಿಸ್ಬೇಕು. ಹಾಗೆ ಎಲ್ಲ ಪುಸ್ತಕ ಬರೆದಿದ್ದಾರೆ ಸ್ವಾಮಿಗಳು. ಪ್ರತಿ ಪುಸ್ತಕದಲ್ಲೂ ಕೊನೆ ಬರೆದಿದ್ದಾರೆ. ಕೊನೆ ಶಬ್ದಾರ್ಥ ಎಲ್ಲರೂ ಕೊಟ್ಟಿದ್ದಾರೆ. ಬರ್ಕೊಂಡ್ರ? ಯಾಗಾದಿಗಳು ಮಾಡಬೇಕಾದದ್ದಾದ ರೂಪದ್ದಾದ್ರಿಂದ ಸ್ವತಃ ಅದು ನಿಯೋಗ ರೂಪವಲ್ಲ. ನಿಯೋಗಕ್ಕೆ ನಿಯೋಗತ್ವ ಎಂಬುದು ಬರುವುದಿಲ್ಲ. ಕಾರ್ಯಸೀವ ಕಾರ್ಯತ್ವ ನ ಅಲ್ವಾ? ಹಾಗಿದ್ದಾನೆ. ಕಾರ್ಯಸೀವ ಕಾರ್ಯತ್ವ ನಾನು ನಿಯೋಗಕ್ಕೆ ನಿಯೋಗಕ್ಕೆ ನಿಯೋಗತ್ವ ಬರಲ್ಲ. ಅಲ್ಲ, ಸ್ವತಃ ತಾನೇ ಕಾರ್ಯರೂಪವಾಗಿರೋದು ಕಾರ್ಯತ್ವ ಬರಲ್ಲ. ಅದೇ ಕಾರ್ಯರೂಪ ಅಂದ್ರೆ ಏನು? ಕರ್ತವ್ಯವಾ ಕಾರ್ಯ ನಿಯೋಗವಾ? ಕರ್ತವ್ಯ ರೂಪವಾಗಿರೋದ್ರಿಂದ ಅದಕ್ಕೆ ನಿಯೋಗ ಬರಲ್ಲ. ಅಲ್ಲ, ಸ್ವತಃ ತಾನೇ ಕರ್ತವ್ಯ ರೂಪವಾಗಿರೋದ್ರಿಂದ ಅದಕ್ಕೆ ಇನ್ನೊಂದು ನಿಯೋಗ ಅನ್ನೋದೇನ್ ಬೇಕು? ಅಲ್ಲಪ್ಪ, ನೀನ್ ಹಂಗ ಕನ್ಫ್ಯೂಸ್ ಮಾಡಬೇಡಿ. ಇವಾಗ ಕಾರ್ಯವು ಅಂದ್ರೆ ನಿಯೋಗ ಅಂತ ತಗೊಂಡ್ರೆ ಕಾರ್ಯ ಅಂದ್ರೆ ಡ್ಯೂಟಿ ಮಾಡ್ತಾ ಇದ್ರ. ಎರಡೂ ಇದೆ ಗುರುಗಳೇ. ಅಲ್ಲ, ಇವಾಗ ಇಲ್ಲಿ ಯಾವ್ದು ಡ್ಯೂಟಿಗೆ ಡ್ಯೂಟಿ ಬರಲ್ಲ ಅಂತ ಇದ್ದೀರಾ? ಡ್ಯೂಟಿಗೆ ಆಬ್ಲಿಗೇಟರಿನೆಸ್ ಬರಲ್ಲ ಅಂತ ಇದ್ದಾರೆ. ನಿಯೋಗ ಬರಲ್ಲ ಅಂತ. ಅಲ್ಲ, ನಿಯೋಗ ಡ್ಯೂಟಿ ಮೇಲೆ ಬರೋದ? ಮೊದ್ಲೇ ಡ್ಯೂಟಿ ಅದು ಕ್ರಿಯೆ ಮಾಡ್ಬೇಕು ಅನ್ನೋದು ಸಿದ್ಧ ಆದ್ಮೇಲೆ ಅದಕ್ಕೆ ಇನ್ಯಾವ ನಿಯೋಗ ಬರುತ್ತೆ? ಅದು ಆಕ್ಷೇಪ. ಅಲ್ಲ, ಯಜೇತ ಅನ್ನೋದ್ಮೇಲೆ ನಿಯೋಗ ಹೇಳೋದವನು. ಯಜ್ಞ ಯಜ್ಞದ ಸ್ವರೂಪವೇ ಕ್ರಿಯಾ ಸ್ವರೂಪ. ಅದಕ್ಕೆ ಮತ್ತೆ ನಿಯೋಗ ಬೇಡ ಅಂತ? ನಿಯೋಗ ಬೇಡ. ಕ್ರಿಯಾರೂಪವಾಗಿರುವಂಥದ್ದಕ್ಕೇನೆಯೇ ಕ್ರಿಯಾರೂಪವಾದ ಯಜ್ಞಕ್ಕೆ ಮತ್ತೆ ನಿಯೋಗ ಬರೋದಿಲ್ಲ. ಯಾಗಸ್ಯೈವ ಕಾರ್ಯತ್ವಂ ಇತಿ ನಿರೂಪಣಂ ಏವಂ ಯಾಗ ನಿಯೋಗಯೋಃ ಸಾಮ್ಯಮಾಪಾದ್ಯ ಯಾಗಸ್ಯೈವ ಕಾರ್ಯತ್ವಂ ವಕ್ತುಂ ಉಪಕ್ರಮತೆ. ಯಾಗ ಕಾರ್ಯ ಹೊರತು ನಿಯೋಗ ಕಾರ್ಯ ಅಲ್ಲ. ಯಾಗವೇ ಅಲ್ಲ, ನಿಯೋಗ ಕಾರ್ಯ ನಿಯೋಗ ಏನ್ ಹೇಳಿದ್ರೆ ಇದು ಮಾಡ್ತಾ ಇದ್ದಾರೆ ಇವರು, ಖಂಡನೆ ಮಾಡ್ತಿದ್ದಾರೆ. ಸರಿ, ಯಾಗದಲ್ಲೇ ಸಿದ್ಧವಾದ್ಮೇಲೆ ಇನ್ನೊಂದು ನಿಯೋಗ ಅನ್ನೋದು ಎಲ್ಲಿ ತರ್ತೀಯ? ನಿಯೋಗ ಬೇಡ ಬೇಡ ಅಂತ ಖಂಡನೆ. ನಿಯೋಗ ಕಲ್ಪನೆಯೇ ಬೇಡ, ನಿಯೋಗ ಕಲ್ಪನೆ ಅವಶ್ಯಕ ಇದೆ. ಹಾಗೆ ಯಜ್ಞರೂಪವೇ ಕ್ರಿಯಾರೂಪವಾಗಿರುವಾಗ ಮತ್ತೆ ನಿಯೋಗ ಬೇಕು. ಯಜ್ಞ ಮಾಡ್ಬೇಕು ಅನ್ನೋದು ಯಜ್ಞ ಮಾಡ್ಬೇಕು ಅಂತ ಮಾಡ್ಬೇಕಾಗಿಲ್ಲ. ಅಲ್ಲ, ಕ್ರಿಯಾರೂಪವಾದ ಯಜ್ಞಕ್ಕೆ ಮತ್ತೆ ನಿಯೋಗವೂ ಬರುವುದಿಲ್ಲ. ಯಾವ್ದು ಅಕಾರ್ಯವೋ, ಯಾವ್ದು ಮಾಡಲ್ಪಟ್ಟಿಲ್ವೋ, ಮಾಡಿದ್ದಾಗಿಲ್ಲವೋ, ಮಾಡದಿದ್ದದ್ದಾಗಿರುವುದಕ್ಕೆ ಕಾರ್ಯತ್ವ ಬರುತ್ತೆ. ಸರಿ. ಶೌಕ್ಲೇ ಶುಕ್ಲತಾ ಶ್ಲೋಕ ಅದನ್ನೇ ಮುಂದಿನ ಶೌಕ್ಲೇ ಶುಕ್ಲತಾ ಪ್ರತ್ಯಹಿ ಘಟಾದೇಶ ವಿಧೀಯತೆ. ಘಟಕಾರ್ಯ ಯಜತ್ಯಾದಿ ಸ್ವಸ್ವಭಾವತಯಾ ಸ್ಥಿತಂ.
ನಶೌಕ್ಯೇಷು ಯಥಾಪಿ ಸ್ವಾಧೀಯತೆ ಘಟಕಾರ್ಯಯಜ್ಞಾನಿ ಸ್ವಸ್ವಭಾವತಯಾ ಸ್ಥಿತಂ. ಶುಕ್ಲತಾ घटादेः सा जीयते घटकार्ये ಘಟಕಾರ್ಯ ಯಜತ್ಯಾದಿ ತಸ್ವಭಾವತಯಾ ಸ್ಥಿತಂ. ಶುಕ್ಲಕ್ಕೆ ಬಿಳುಪಿಗೆ ಬಿಳುಪನ್ನು ಮಾಡ್ಬೇಕಾಗಿಲ್ಲಪ್ಪ. ವೈಟ್ ಮಾಡ್ಬೇಕಾಗಿಲ್ಲ. ಹಾಲಿಗೆ ಬಿಳಿ ಹಾಕ್ಬೇಕಾಗಿಲ್ಲ. ಶುಕ್ಲಕ್ಕೆ ಶುಕ್ಲತಾಪತ್ತಿ ಬೇಕಾಗಿಲ್ಲ. ಬಟ್ಟೆ ಮುಂತಾದಕ್ಕೆ ಅದನ್ನು ಉಂಟು ಮಾಡ್ಬೇಕು. ಕಪ್ಪಾಗಿದ್ರೆ ಬಿಳಿ ಮಾಡ್ಬೇಕು. ಇದಕ್ಕೆ ಬಟ್ಟೆಗೆ ಬೇರೆ ಬೇರೆ ಬಣ್ಣ ಹಾಕ್ಬೋದು. ಶುಕ್ಲಕ್ಕೆ ಶುಕ್ಲತ್ವ ಉಂಟು ಮಾಡ್ಬೇಕೇನೋ, ಬೆಳಕಿಗೆ ಬೆಳಕು ಬೇಕಾ? ಹಾಗೆ ಹಾಗೆ ಇದು ನಿಯೋಗಕ್ಕೆ ಕಾರ್ಯಕ್ಕೆ ನಿಯೋಗ ಬೇಕಿಲ್ಲ, ವಿಧಿಗೆ ನಿಯೋಗ ಬೇಕಿಲ್ಲ ಅಂತ. ವಿಧಿಯ ಕ್ರಿಯೆ ಆದ್ಮೇಲೆ ಅದಕ್ಕೆ ನಿಯೋಗ ಬೇಕಿಲ್ಲ ಅಂತ. ಅವನು ವಿಧಿಯನ್ನೇ ನಿಯೋಗ ಅಂತಿದ್ದಾನೆ. ಇನ್ನೇ ಶಬ್ದದಿಂದ ವಿಧಿ ಮೇಲೆ ನಿಯೋಗ ಬರುತ್ತೆ. ಬರ್ಕೊಳ್ಳಿ. ಬಿಳುಪಿಗೆ ಬಿಳುಪಾಗುವಿಕೆ ಎಂಬುದು ಬೇಕಾಗಿಲ್ಲ. ಬಿಳುಪಿಗೆ ಬಿಳುಪಾಗುವಿಕೆ ಎಂಬುದು ಉಂಟು ಮಾಡಬೇಕಾಗಿಲ್ಲ. ಆ ಬಟ್ಟೆಯ ಮುಂತಾದಕ್ಕೆ ಅದನ್ನು ಮಾಡಬೇಕಾಗುತ್ತದೆ, ಉಂಟು ಮಾಡಬೇಕಾಗುತ್ತದೆ. ಬಟ್ಟೆಯ ಮುಂತಾದಕ್ಕೆ, ಬಟ್ಟೆನೋ ಯಾವುದೋ ಒಂದು ವಸ್ತುನೋ, ಕಬ್ಬಳಕ್ಕೆ ವೈಟ್ ಪೇಂಟ್ ಹೊಡೀರೆ, ಮರಕ್ಕೆ ವೈಟ್ ಪೇಂಟ್ ಹೊಡೀರೆ ಆಗುತ್ತೆ. ಕಾರ್ಯತ್ವ ಯಾಗಕ್ಕೋ ಯಾಗದಿಂದಾನೇ ಬರ್ತಿದ್ದೋ ಯೋಗದಿಂದ ಬರ್ತಿದ್ಯೋ ಅಂತ ಸಿದ್ಧ ಮಾಡಬಹುದು. ಸರಿ, ಇಲ್ಲಿ ಘಟಕಾರ ಯಜತ್ಯಾದಿ ಅಂದ್ರೆ ಘಟ ಕಾರ್ಯ ಯಜತಿ ಮುಂತಾದದ್ದು ತನ್ನ ಸ್ವಭಾವದಿಂದ ಇದ್ಕೊಂಡಿದೆ ಅಂತ ಹೇಳಿದ್ದಾರೆ. 3 2 ಘಟ ಮತ್ತು ಘಟ ಮತ್ತು ಕೆಲಸ ಯಜತಿ ಇರೋದು. ಘಟ ಕ್ರಿಯೆ ಚಲೋ ಆಮೇಲೆ ಯಜತಿ ಯಜ್ಞ ಮಾಡುವುದು. ತಾನೇ ಸಿದ್ಧವಾಗಿದೆ ಅಂತ ಸ್ವಭಾವದಿಂದಾನೇ ಅದರಲ್ಲಿ ಸಂಬಂಧ ನೋಡ್ತಿದೆ. ಘಟ ಕಾರ್ಯ ಯಜತಿ ಮುಂತಾದವುಗಳು ತಮ್ಮ ತಮ್ಮ ಸ್ವಭಾವದಲ್ಲೇ ಇದೆ, ಅದನ್ನ ಮಾಡ್ಬೇಕಾಗಿಲ್ಲ. ಕಾರ್ಯವನ್ನು ಕಾರ್ಯ ಮಾಡ್ಬೇಕು. ಕಾರ್ಯ ಅಂದ್ರೆ ಕ್ರಿಯೆ, ಗಡಿಗೆ ಹಾಗೆ. ಯಜತಿ ಅಂದ್ರೆ ಸ್ವಭಾವದ ಕ್ರಿಯೆ ಇದೆ. ಅಲ್ಲ, ಘಟದಲ್ಲಿ ಘಟತ್ವ ಮಾಡ್ಬೇಕಾಗಿಲ್ಲ, ಕ್ರಿಯೆಗೆ ಕ್ರಿಯೆ ಮಾಡ್ಬೇಕಾಗಿಲ್ಲ. ಯಜತಿಗೆ ಯಜತಿನೇ ಮಾಡ್ಬೇಕಾಗಿಲ್ಲ. ಒಂದು ವಸ್ತು, ಒಂದು ಕ್ರಿಯೆ, ಒಂದು ವೈದಿಕ ಕ್ರಿಯೆ. ವೈದಿಕ ಇದು ವಿಧಿ. ಹಾಗೆ ಮಾಡಿದ ಅವರು ಇಂಗ್ಲಿಷಲ್ಲೂ 3 ಮಾಡಿದ್ದಾರೆ. ನಾನು ಸಂಬಂಧ ನೋಡ್ತಾ ಇದ್ದೀನಿ ಇಂಗ್ಲಿಷಲ್ಲಿ. ಇವರು ಯಾವ ರೀತಿ ಸಂಬಂಧ ತೋರಿಸಿದ್ದಾರೆ ಈ ರೀತಿ ಅಂತ. ಅದೇ ಏನು ತೋರ್ಸಕ್ ಕೊಟ್ಟಿದ್ದಾರೆ, ನಿಯೋಗ ಬೇಕಿಲ್ಲ ಅಂತ. ನಿಯೋಗ ಏನು ಬೇಕಿಲ್ಲ. ಯಜ್ಞದ ಸ್ವರೂಪದಿಂದಾನೇ ಆ ವಿಧಿ ಸಿದ್ಧವಾಗ್ಬಿಡೋದ್ರಿಂದ ನಿಯೋಗ ಕಲ್ಪನೆ ಏನಕ್ಕೆ? ವಿಧಿವಾಕ್ಯ ಅಲ್ಲಿದೆ. ಅಗ್ನಿಹೋತ್ರಂ ದಶಗುಣ ಮಾಸಾಭ್ಯಾಂ ಯಜಯಿತ ಸೋಮೇನ ಯಜಯಿತ. ಅದೇ ಸಾಕು, ಮತ್ತೆ ನಿಯೋಗ ಆಗ್ಬೇಕು ಅಂತ. ನಿಯೋಗ ಅನ್ನೋದು ಇನ್ನೊಂದು ಇದು ಕಾಲ್ಪನಿಕ ಅಂತ. ನಿಯೋಗದಿಂದಾನೇ ಕಾರ್ಯತ್ವ ಬರೋದು ಅಂತ ಅದು ಕಲ್ಪನೆ. ಕಾರ್ಯತ್ವ ಕ್ರಿಯೆ ಇದರಿಂದಾನೇ ಬರುತ್ತೆ, ಯಜ್ಞದಿಂದಾನೇ ಕಾರ್ಯತ್ವ ಬರುತ್ತೆ. ಹೌದು,
ಸಿದ್ಧ ಸಾಧ್ಯಾದಿ ಭೇದೇನ ಸ್ವಶಬ್ದೇನ ವಿಧೀಯತೆ ಸಿದ್ಧಸಾಧ್ಯಾದಿಭೇದೇನ ಸ್ವಶಬ್ದೇನಾಭಿಧೀಯತೆ ಯದಾ ತದಾ ಯದಾ ತದಾ ನ ಯಾವತ್ವಾ ನ ಸ್ಯಾತ್. ಸ್ಯಾತ ಬಿಟ್ಟೋಗ್ಬಿಟ್ಟಿದೆ. ಯದಾ ತದಾ ನ ಸ್ಯಾತ್ ಯಾ ಸ್ಯಾತ್ ಅಜ್ಞಾತಾರ್ಥಾವಬೋಧನೆ. ಓ ಇದಾಗಿದೆ, ಸ್ಯಾ ಮಾತ್ರ ಬಿಟ್ಟೋಗಿದೆ. ನ ಸ್ಯಾತ್. ಹಾ ಜ್ಞಾತಾರ್ಥಾವಬೋಧನೆ. ಸರಿ ಇದೆ. ಸಿದ್ಧಸಾಧ್ಯಾದಿಭೇದೇನ ಸ್ವಶಬ್ದೇನಾಭಿಧೀಯತೆ ಯದಾ ತದಾ ಧ್ವನೇರ್ನ ಸ್ಯಾತ್ ಅಜ್ಞಾತಾರ್ಥಾವಬೋಧನೆ. ಸಿದ್ಧಸಾಧ್ಯಾದಿಭೇದೇನ ಸ್ವಶಬ್ದೇನ ವಿಧೀಯತೆ ಯದಾ ತದಾ ಧ್ವನೇಃ ನ ಸ್ಯಾತ್ ಅಜ್ಞಾತಾರ್ಥಾವಬೋಧನೆ. ವಿಶೇಷ ವಿಶೇಷ ಕಶ್ಚಿದಿತ್ಯೇವಂ ನ ಪ್ರವರ್ತಿರ್ವಿಧೇರ್ನ್ ಭವೇತ್. ವಿಶೇಷಃ ಕಶ್ಚಿದಿತ್ಯೇವಂ ನ ಪ್ರವೃತ್ತಿರ್ವಿಧೇರ್ಭವೇತ್. ವಿಶೇಷ ಮೂರ್ನಾಲ್ಕು ಹೇಳಿ ಒಂದು ಮಾಡಿದೆ. ಹಾ ವಿಶೇಷಃ ಕಶ್ಚಿತ್ ಏವಂ ನ ಪ್ರವೃತ್ತಿಃ ವಿಧೇಃ ಭವೇತ್. ಒಂದು ಸಿದ್ಧ ಇನ್ನೊಂದು ಸಾಧ್ಯ. ಈ ಭೇದದಿಂದ ಆದಿ ಈ ಮಧ್ಯಮ ಭೇದದಿಂದ ಯಾವುದು ಸಿದ್ಧವೋ ಅದಕ್ಕೊಂದು ಪ್ರಕಾರ, ಸಾಧ್ಯ ಈ ಭೇದದಿಂದ ಸಣ್ಣ ಶಬ್ದದಿಂದ ಹೇಳುತ್ತೆ. ಯಾವುದೋ ಸಿದ್ಧ, ಇದು ಗಡಿಗೆ ಪುಸ್ತಕ, ಇದು ಅದು ಸಿದ್ಧ, ಪರ್ವತ ಸಿದ್ಧ ಅಂತ ಹೇಳುತ್ತೆ. ಕೊಡು, ತೆಗೆದುಕೊಂಡು ಬಾ, ಹೋಗು, ಅದರ ಸಾಧ್ಯ. ಅದು ಆ ಸ್ವರೂಪದಿಂದ ಇಲ್ಲ. ಅದು ಕ್ರಿಯಾಪದಗಳೆಲ್ಲ ಸಾಧ್ಯವಾಗುತ್ತೆ, ವಸ್ತುಗಳೆಲ್ಲ ಸಿದ್ಧವಾಗಿರುತ್ತೆ ಸ್ವರೂಪದಿಂದಲೇ. ಎಲ್ಲಾ ಕ್ರಿಯೆ ನೀವು ಮಾಡು ಅಂದ್ರೆ ಸ್ವರೂಪದ ಸಿದ್ಧವಾಗಿಲ್ಲ. ಅದು ಮಾಡಿದ ಮೇಲೆ ಮಾಡ್ತಾರೆ. ಸಿದ್ಧ ಸಾಧ್ಯಾದಿ ಭೇದದಿಂದ ಆ ಪದಾರ್ಥಗಳು ತನ್ನ ತಮ್ಮ ಶಬ್ದದಿಂದಲೇ ಹೇಳಲ್ಪಡುತ್ತದೆ. ಕ್ರಿಯೆಯಾಗಲಿ ವಸ್ತು ಆಗಲಿ, ಕ್ರಿಯೆ ಯಾವಾಗಲೂ ಸಾಧ್ಯ, ಪದಾರ್ಥ ಯಾವಾಗಲೂ ಸಿದ್ಧ. ಸಿದ್ಧ ಸಾಧ್ಯ ಮುಂತಾದ ಭೇದದಿಂದ ಪದಾರ್ಥಗಳನ್ನ ತನ್ನ ಶಬ್ದದಿಂದಲೇ ಹೇಳಲಾಗುತ್ತದೆ. ಕ್ರಿಯೆಯು ಒಂದು ಪದಾರ್ಥ ತಿಳ್ಕೊಳ್ಳಿ, ಪದದ ಅರ್ಥ. ಗಚ್ಚತಿ ಅಂತ ಒಂದು ಕ್ರಿಯೆ, ಅದ ಅರ್ಥ ಏನೋ ಹೋಗುತ್ತಾರೆ, ಅದು ಸಿದ್ಧ ಅಲ್ಲ. ಅದು ಹೋದ್ಮೇಲೆ ಹೋಗುತ್ತಾರೆ ಕ್ರಿಯೆ. ಅದು ಸಿದ್ಧ ಸಾಧ್ಯವೇ ಮುಂತಾದ ಭೇದದಿಂದ ಪದಾರ್ಥಗಳನ್ನ ತಮ್ಮ ತಮ್ಮ ಶಬ್ದದಿಂದಲೇ ಹೇಳಲಾಗುತ್ತದೆ. ಯಾವಾಗ ಅದು ಆಗುತ್ತದೆಯೋ ಆಗ ಧ್ವನಿಗೆ ಅವಕಾಶವಿಲ್ಲ. ಧ್ವನಿಯಿಂದ ಗೊತ್ತಾಗುತ್ತೆ ಅವನ ನಿಯೋಗ ಅಂತಾನೆ. ಅಜ್ಞಾತಾರ್ಥಾವಬೋಧನಕ್ಕಾಗಿ ಧ್ವನಿಯೂ ಅವಶ್ಯಕತೆ ಬರುವುದಿಲ್ಲ. ಆಗ ಗೊತ್ತಿಲ್ಲದೆ ಇರುವ ಅರ್ಥವನ್ನು ತಿಳಿಸಿಕೊಳ್ಳುವ ವಿಷಯದಲ್ಲಿ ಧ್ವನಿಗೇನು ಅಲ್ಲಿ ಅವಕಾಶವಿರುವುದಿಲ್ಲ. ಅದು ನಿಯೋಗ ವಾಚ್ಯ ಅಲ್ಲ ಅಂತಾನೆ. ವಾಚ್ಯವಾಗಿ ನಿಯೋಗ ಬಂದ್ರೆ ಧ್ವನಿಯಿಂದ ಗೊತ್ತಾಗುತ್ತೆ ಅಂತಾನೆ. ಯಾವ್ದಕ್ಕೆ ಬೇಕು ಧ್ವನಿ ಅಂತಾನೆ? ಧ್ವನಿ ಇದನ್ನು ತಗೊಳ್ಳೇ ಯಾಕೆ? ಅದಕ್ಕೆ ಇದು ಯಾವಾಗ ಇದು ಹೀಗೆ ಎಂದು ಗೊತ್ತಾಗುತ್ತದೆಯೋ, ಯಾವಾಗ ಇದು ಹೀಗೆ ಎಂದು ಗೊತ್ತಾಗುತ್ತದೆಯೋ ಆಗ ಅಜ್ಞಾತ ಅರ್ಥವನ್ನ ಗೊತ್ತಿಲ್ಲದ ವಸ್ತುವನ್ನು ತಿಳಿಸಿಕೊಡುವ ವಿಷಯದಲ್ಲಿ ಧ್ವನಿಗೆ ಯಾವ ವಿಶೇಷವೂ ಇಲ್ಲಿ ಬರುವುದಿಲ್ಲ. ನ ಕಶ್ಚಿತ್ ವಿಶೇಷ. ಅಲ್ಲಿಗೆ ಶಬ್ದಸ್ಯ ಅನವಗತ ಸಂಗತಿ ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಅನವಗತ ಸಂಗತಿ ಗೊತ್ತಿಲ್ಲದೆ ಇರೋದನ್ನು ಗೊತ್ತು ಮಾಡ್ಕೊಳ್ಳೋದ್ರಲ್ಲಿ ಧ್ವನಿಗೆ ಯಾವ ಒಂದು ವಿಶೇಷವೂ ಇಲ್ಲಿ ಬರುವುದಿಲ್ಲ, ತಿಳಿಸ್ಕೊಡೋದು ಬರುವುದಿಲ್ಲ. ಹಂಗ್ ಮಾಡ್ಲಿಲ್ಲ ಇವರು ಧ್ವನಿ ಅಂದ್ರೆ ಶಬ್ದಸ್ಯ ಅನವಗತ ಸಂಗತಿ ಪ್ರತಿಪಾದನೆ ಮಾಡಿದ್ರು. ಅದೇ ಅನವಗತ ಸಂಗತಿಯಿಂದ ಈ ನಿಯೋಗವೇ ಅನವಗತ ಸಂಗತಿ ಪ್ರತಿಪಾದನ. ಅದೇ ಆ ನಕಾರದಿಂದ ಇದಕ್ಕೆ ಏನೋ ನಿಯೋಗಾಧೀನವಾಗಿಲ್ಲ ಶಬ್ದ ಅಂತ ಮಾಡ್ತೀವಿ. ಅದೇ ಇವಾಗ ಅನವಗತ ಸಂಗತಿ ಪ್ರತಿಪಾದನ. ಅನವಗತವಾದ ಯಾವುದು ನಿಯೋಗ. ಅದರ ಸಂಬಂಧವನ್ನು ತಿಳಿಸ್ಕೊಳ್ಳೋದ್ರಲ್ಲಿ ಶಬ್ದಕ್ಕೆ ಇದಿಲ್ಲ, ಧ್ವನಿಗಿಲ್ಲ, ಧ್ವನಿ ಬೇಕಿಲ್ಲ ಇಲ್ಲಿ. ಅದೇ ನೀವು ಹಂಗ ಹೇಳ್ತೀರಲ್ಲ, ಹೇಗ್ ಮಾಡ್ತಿದ್ದಾರೆ ಅಂದ್ರೆ ಇದು ಧ್ವನಿಗೆ ಅಂದ್ರೆ ಗೊತ್ತಿಲ್ಲದೆ ಇರೋ ಶಬ್ದನ ತಿಳಿಸ್ಕೊಡೋದಕ್ಕೆ ನಿಯೋಗಾಧೀನವಾಗಿರೋದ್ ಬೇಕಿಲ್ಲ ಅಂತ ಮಾಡ್ತಾರೆ. ನಿಯೋಗಾಧೀನವಾಗಿ ಏನ್ ಬೇಕಾಗಿಲ್ಲ ಅಂತ ಅಜ್ಞಾತಾರ್ಥಾವಬೋಧನೆ ಧ್ವನೇಃ ನಿಯೋಗಸ್ಯ ಸಂಗತಿ ನ ಸ್ಯಾತ್ ಅಂತ ಮಾಡ್ತಾರೆ. ನಿಯೋಗಾಧೀನತಾ ನ ಸ್ಯಾತ್. ಅಜ್ಞಾತಾರ್ಥಾವಬೋಧನೆ ಧ್ವನೇಃ ನ ಕಶ್ಚಿತ್ ವಿಶೇಷ ಸ್ಯಾತ್ ಅಂತ. ಅದು ಹೇತು.
ಯಾವುದು ವಿಶೇಷ ಇಲ್ಲದೆ ಇರೋದ್ರಿಂದ ಅಲ್ಲ ಅದರಲ್ಲಿ ಯಾವ ವಿಶೇಷ ಇರಲ್ಲ ಅಂತ. ಎಲ್ಲಿ ಯಾವ ವಿಶೇಷ ಇಲ್ಲ. ಧ್ವನಿಗೆ ಶಬ್ದ ಅನ್ನೋ ಅರ್ಥದಲ್ಲೇ ತೋಡ್ತಾ ಇದಾರೆ. ಧ್ವನಿಗೆ ನಾವು ಅನ್ಕೊಂಡಂಗೆ ಸೌಂಡ್ಸ್ ಅಂತ ಅನ್ಕೊಳ್ತೀವಿ. ಧ್ವನಿಯಿಂದ ಬರುವಂತ ಶಬ್ದದಿಂದ ಬರುವಂತ ಧ್ವನಿ ಅಲ್ವಾ? ಆತರ ತಗೊಳ್ತಿಲ್ಲ. ಧ್ವನಿ ಅಂದ್ರೆ ಶಬ್ದವೇ, ಶಬ್ದ ಅಂತಾನೆ ತಗೊಳ್ತಾ ಇದ್ದಾರೆ. ಆ ಶಬ್ದಕ್ಕೆ ನಿಯೋಗಾಧೀನತೆ ಇಲ್ಲ ಅಂತ, ನಕಾರನ ನಿಯೋಗಕ್ಕೆ ಅಧೀನವಾಗಿಲ್ಲ ಅಂತ ಮಾಡ್ತೀರಾ. ಇವ್ರೇನ್ ಮಾಡಿರೋದು? ಶಬ್ದಾರ್ಥವು ಹಾಗೆ ಬರ್ಕೊಳ್ಳಿ. ಅಜ್ಞಾತ ಅರ್ಥವನ್ನು ತಿಳಿಸಿಕೊಡುವುದರಲ್ಲಿ ಯಾವ ಒಂದು ವಿಶೇಷವು ಶಬ್ದಕ್ಕೆ ಇಲ್ಲ. ಶಬ್ದಕ್ಕೆ ಇಲ್ಲ ಬರ್ಕೋಬೇಕು. ಯಾವುದೊಂದು ವಿಶೇಷ ಅರ್ಥವನ್ನು ತೋರಿಸಿಕೊಳ್ಳುವುದಕ್ಕೆ ಶಬ್ದಕ್ಕೆ ಏನು ವಿಶೇಷವಿಲ್ಲ. ಅಲ್ಲ, ಬಟ್ ಧ್ವನಿ ಅಂತ ಪದ ಹಾಕಿರೋದ್ರಿಂದ ಯಾವ ಒಂದು ವಿಶೇಷ ಅರ್ಥ ತೋರಿಸ್ಬೇಕಲ್ವಾ? ಮಗಳು ಬಂದಾಳ, ಮಗಳು ಓ ಮನೆ ರಿಪೇರಿ ಕೆಲಸ ತುಂಬಾ ನಡೀತಾ ಇದೆ ಗುರುಗಳೇ. ಜಾತಕ್ಕೆ ಅದ್ ಹಚ್ಕಕ್ ಹೋದ್ರೆ ಅದು ಮುಗಿಯಲ್ಲ ಕಣ್ರಿ. ಇಲ್ಲ, ಸಂಪು ಇರ್ಲಿಲ್ಲ, ಸಂಪ್ ಇರ್ಲಿಲ್ಲ ಮನೆಗೆ. ಸಂಪಾದ ಬೇಕು ಸರಿ, ಅದಕ್ಕೆ ಸಂಪ್ ಕಟ್ಟಕ್ಕೆ ಇದ್ ಮಾಡ್ತಾ ಇದ್ದಾರೆ. ಆಲ್ಟ್ರೇಷನ್ ಮಾಡ್ತೀರಿ ಅಂತ ಹೋದ್ರೆ ಅದು ಮುಗಿಯೋದಲ್ಲ ಕೆಲಸ. ಸುಮ್ಮನೆ ಇರೋದು ಹೊಂದ್ಕೊಂಡಿದ್ರಿ. ಮನೇನ ಆಲ್ಟ್ರೇಷನ್ ಮಾಡ್ತೀನಿ. ಆಲ್ಟ್ರೇಷನ್ ಅಲ್ಲ ಗುರುಗಳೇ. ಅಯ್ಯೋ ಅದು ಬಹಳ ತಲೆನೋವು. ಸಂಪು ಅದು ಜಾಗ ಇಲ್ಲ. ಒಬ್ರು ಏನು ಇಲ್ಲ, ಒಬ್ರೇ ಇರೋರು. ಅವ್ರಿಗಿಂತ ಆಲ್ಟ್ರೇಷನ್ ಇಲ್ಲ ಎಲ್ಲಿದ್ದು ಸರಿ. ಸುಮ್ಮನೆ ಇಲ್ಲಿರೋ ಇದು ಕಡ್ತ ಮೇಲೆ ಹಚ್ಕೊಳ್ಳೋದು. ಅಜ್ಞಾತಾರ್ಥ ತಿಳಿಸಿಕೊಡೋದ್ರಲ್ಲಿ ಶಬ್ದಕ್ಕೇನು ವಿಶೇಷವಿರುವುದಿಲ್ಲ. ಈ ರೀತಿಯಾಗಿ ನ ಪ್ರವೃತ್ತಿ ವಿಧಿ ವಿಧೇಯ ಭವೇತ್. ಅದೇ ಪ್ರವೃತ್ತಿ ವಿಧಿಗೆ ನಿಯೋಗವೂ ಬರುವುದಿಲ್ಲ. ಅದೇ ಆದ್ದರಿಂದ ಪ್ರವೃತ್ತಿ ವಿಧಿಗೆ ನಿಯೋಗವು ಬೇಕಿರುವುದಿಲ್ಲ, ಬರುವುದಿಲ್ಲ. ಇವ್ರು ನೀವು ಹೇಳಿದಂಗೆ ಸೌಂಡ್ಸ್ ಅಂತಾನೆ ತಗೊಂಡಿದ್ದಾರೆ. ಇವರು ಶಬ್ದದಿಂದ ಬರೋ ಧ್ವನಿ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ. ಅದೇ ಒಬ್ಬೊಬ್ರಿಗೆ ಒಂದೊಂದರ ಧ್ವನಿ ಶಬ್ದಕ್ಕೆ ಲೋಕ ಪ್ರಸಿದ್ಧಿ ಅದೇ. ಹೌದು, ಇಲ್ಲ ಅಂದ್ರೆ ಅವ್ರ ಧ್ವನಿಯ ಪ್ರಯೋಗ ಇದೆ. ಇವಾಗ ಬಾಬಾ ಕೊಡ್ತೀನಿ ಅಂತಂದ್ರೆ ಕೊಡ್ತೀನಿ ಅಂತ ಅರ್ಥ ಅಲ್ಲ. ಧ್ವನಿ ಅರ್ಥ ಅದು. ಬಾಬಾ ಕೊಟ್ಬಿಡ್ತೀನಿ, ಕೊಡ್ತೀನಿ ಬಾ. ಬೃಹಸ್ಪತಿ ಅನ್ನೋದು ಬರೀ ಬುದ್ಧಿ ಅಂತ ಅರ್ಥ ಅಲ್ಲ, ಧ್ವನಿಯಿಂದ ದಡ್ಡ ಅಂತ. ಅದು ಧ್ವನ್ಯರ್ಥ, ವ್ಯಂಗ್ಯಾರ್ಥ, ಕ್ಲೇಶಾರ್ಥ, ಇದರ್ಥ, ರೂಪಕಾರ್ಥ. ಧ್ವನಿಯ ಪದ ಯಾಕೆ ಹಾಕ್ಬೇಕು? ಸುಮ್ಮನೆ ಶಬ್ದವೇ ಅಂತ ಆಗಿದ್ರೆ ಪದಸ್ಯ ಧ್ವನಿಯಸ್ಯ 3 ಧ್ವನೇ ಶಬ್ದಸ್ಯ ಅಂತ ಮಾಡಿದ್ದಾರೆ ನೋಡಿ. ಅಲ್ಲ, ಧ್ವನಿ ಅಂದ್ರೆ ಇದು ಮಾಡಿದ ಅಂತ. ಧ್ವನ್ಯರ್ಥ ಮಾಡಿಲ್ಲ, ಶಬ್ದಾರ್ಥ ಅಂತ ಮಾಡಿದ್ದಾರೆ. ಏನೋ ಅವರವ್ರ ಬುದ್ಧಿ ತೋರಿಸಿದಾಗ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಪ್ರವೃತ್ತಿಯು ನಿಯೋಗದಿಂದ ಆದ್ದರಿಂದ ನಿಯೋಗದಿಂದ ಆಗುವುದಿಲ್ಲ. ಪ್ರವೃತ್ತಿ ವಿಧಿಯು ನಿಯೋಗದಿಂದ ಹಾಕಬೇಕು, ಹಾಕುವ. ಆದ್ದರಿಂದ ಪ್ರವೃತ್ತಿ ವಿಧಿಯು ನಿಯೋಗದಿಂದ ಆಗುವುದಿಲ್ಲ. ಟೈಮ್ ಇರೋದು ಅದು ಗಟ್ಟು ಹೊಡಿಲ್ಲ. ಈ ಪಾಠ ಟೈಮ್ ಇರೋದು ಅವ್ರ ನಾಳೆ ನೋಡಿ ಗಟ್ಟು ಹೊಡಿಲ್ಲ, ಪಾಠ ಅಷ್ಟೇ ಪಾಠ ಅಂದ್ರೆ ನೋಡಿಲ್ಲ. ಮತ್ತೆ 2 ಗಂಟೆಗೆ ಮೂರೇ ಟೈಮ್ ಗಟ್ಟು ಹೊಡಿಲ್ಲ. ಇದರಿಂದ ಗಂಟೆ ಗಟ್ಟು ಹೊಡಿಯಕ್ಕೆ அவன் அப்பா சொல்லி போனா கற்பனை சரி பாசி அச்சு அம்மா போ ஒரு கற்பனை அச்சு பண்ணி அது ஒரு கூட பொண்ணை கற்பனைக்கு அது பண்ணி இஷ்டம் ದಿನ ಆಚರಣೆಗೆ ಗಟ್ಪಾಡಿ ಬಳ್ಳಾರಿಗೂ ಕಾಕಡೆ ಅಷ್ಟೇ ಬಳ್ಳಾರಿಗೂ ಕಾಕಡೆ ಇದು ಬಾರ್ಸಿದ್ರು ಬಾಳಮ್ಮ
ಯಾರು ಚೊಲ್ಲ ನಂಬ್ಕೊಳ್ಳೆ ಅಂದ್ರೆ ರೂಲ್ಸ್ ಕಟ್ಕೊಂಡು ರಸಕ್ಕೆ ಒಪ್ಪಿರ್ತದೆ ಇದೆ ಗಟ್ಬಿಗೆ ಹಾಲ ಪಾಠ ಹೆಚ್ಚಾಚಿ ಅದೇ ಕಾರಣ ಕೊಡ್ಸಕ ಪಾಠ ಹೆಚ್ಚಿ ಗಟ್ಪಡೆ ಖಾಲ ಉಟ್ಕೋ ಅವಬುದ್ಧೇತು ಶಬ್ದಾರ್ಥೇ ಪುರುಷಾರ್ಥಾನುರೋಧತಃ ಸ್ವತ ಏವ ಪ್ರವೃತ್ತಿ ಸ್ಯಾತ್ ನ ಶಬ್ದಾನ್ನಾರ್ಥತಸ್ತಥಾ ಅವಬುದ್ಧೇತು ಶಬ್ದಾರ್ಥೇ ಪುರುಷಾರ್ಥಾನುರೋಧತಃ ಸ್ವತ ಏವ ಪ್ರವೃತ್ತಿ ಸ್ಯಾತ್ ನ ಶಬ್ದಾನ್ನಾರ್ಥತಸ್ತಥಾ ಅವಬುದ್ಧೇ ಅವಬುದ್ಧೇ ತು ಶಬ್ದಾರ್ಥೇ ಪುರುಷಾರ್ಥಾನುರೋಧತಃ ಶಬ್ದಾರ್ಥ ಶಬ್ದಾತ್ ನ ಪುರುಷಾರ್ ಶಬ್ದಾರ್ಥೇ ಅವಬುದ್ಧೆ ಶಬ್ದಾರ್ಥ ಗೊತ್ತಾಯ್ತಪ್ಪ ಅಗ್ನಿಹೋತ್ರ ಜುಹ್ಯ ಅರ್ಥ ಆಯ್ತಾ ಸೋಮೇನ ಯಜೇತ ಅರ್ಥ ಆಯ್ತಾ ಹಿರಣ್ಯನ್ ದಜ್ಜ ಅರ್ಥ ಆಯ್ತಾ ಅರ್ಥ ಆಯ್ತು ಅಂತ ಆದರೆ ಅವನಿಗೆ ಯಾವ ಪುರುಷಾರ್ಥಕ್ಕಾಗಿ ಯಾವ ಕ್ರಮ ಮಾಡ್ತೀಯಾ ಅಂತ ಮಕ್ಳು ಬೇಕು ಅಂತ ಮಾಡ್ತಿದ್ಯಾ ದುಡ್ಡು ಬೇಕು ಅಂತ ಮಾಡ್ತಿದ್ಯಾ ಸ್ವರ್ಗ ಬೇಕು ಅಂತ ಮಾಡ್ತಿದ್ಯಾ ಈ ಪುರುಷಾರ್ಥಕ್ಕೆ ಅನುಗುಣವಾಗಿ ಅನುರೋಧವಾಗಿ ತಾನೇ ಪ್ರವೃತ್ತಿ ಆಗ್ತಾನೆ ವಿಧಿ ಹಾಕಿದಿಂದ ಅದಕ್ಕೊಂದು ನಿಯೋಗ ಅದಕ್ಕೊಂದು ಶಬ್ದಾರ್ಥ ಅದಕ್ಕೆ ಇನ್ನೊಂದು ಇದು ಅದು ಶಬ್ದ ಅದು ಅರ್ಥ ಅದೆಲ್ಲ ಏನ್ ಬೇಕಿಲ್ಲ ಅಷ್ಟೇ ಅದು ಶಬ್ದಾರ್ಥನೇ ವಾಕ್ಯಾರ್ಥ ವಾಕ್ಯಾರ್ಥ ಗೊತ್ತಾದ ಮೇಲೆ ನೋಡ್ಕೋ ವಾಕ್ಯಾರ್ಥ ತಿಳಿದ ಮೇಲೆ ಅವರವರ ಪುರುಷಾರ್ಥಕ್ಕೆ ಅನುಗುಣವಾಗಿ ಅವರ ಇಚ್ಛೆಗೆ ಅನುಗುಣವಾಗಿ ಆಯಾ ಕ್ರಿಯೆಯಲ್ಲಿ ತಾನೇ ತೊಡಗುತ್ತಾರೆ ಆಯಾ ಕ್ರಿಯೆಯಲ್ಲಿ ಅವರ ಅಧಿಕಾರಕ್ಕೆ ಅನುಗುಣವಾಗಿ ಬ್ರಹ್ಮಚಾರಿ ಆಗ್ಬಿಟ್ಟು ಯಜ್ಞ ಮಾಡೋದ್ರಿಂದ ಆಗಲ್ಲ ಅವರ ಅಧಿಕಾರಕ್ಕೆ ಅನುಗುಣವಾಗಿ ತಾವೇ ಕ್ರಿಯೆಯಲ್ಲಿ ತೊಡಗುತ್ತಾರೆ ಹೊರತು ಶಬ್ದ ಇದೆ ತೊಡಗೋಲ್ಲ ಅರ್ಥ ಹೀಗೆ ಬರುತ್ತೆ ಅದನ್ನ ಏನು ಮಾಡಕ್ಕಾಗಲ್ಲ ತೊಡಗಬೇಕು ಅಂತ ಹಾಗೂ ಬರಲ್ಲ ವಾಕಿಗೆ ಅರ್ಥ ಬರುತ್ತಪ್ಪ ಅದು ತೊಡಗಬೇಕಪ್ಪ ನಿಂಗೆ ಇಷ್ಟ ಇಲ್ಲದೆ ಹೋದ್ರೆ ಅರ್ಥ ಆಗೋದೇ ತೊಡಗಬೇಕಾಗಿಲ್ಲಪ್ಪ ಶ್ರುತಿ ಹೇಳ್ತಾ ಇದೆ ಎಂಬ ಕಾರಣಕ್ಕಾಗಿ ಆಗಲಿ ಅಷ್ಟೇ ಕಾರಣಕ್ಕೆ ಶ್ರುತಿ ಹೇಳ್ತಾ ಇದೆ ಎಂಬ ಅಷ್ಟೇ ಕಾರಣಕ್ಕಾಗಿ ಆಗಲಿ ಅಥವಾ ವಿವಾಕಿಗೆ ಹೀಗೆ ಅರ್ಥ ಬರುತ್ತೆ ಅದನ್ನ ಮಾಡ್ಬೇಕು ಅಂತ ಆಗಲಿ ತೊಡಗುವುದಿಲ್ಲ ಇವಾಕಿಗೆ ಹೀಗೆ ಅರ್ಥ ಆಗುತ್ತೆಪ್ಪ ನಾವೇನ್ ಮಾಡಕ್ಕಾಗತ್ತೆ ಮಾಡ್ಬೇಕಪ್ಪ ಅಂತ ಹಾಗೇನಿಲ್ಲ ಈಗ ಅರ್ಥ ಆಗುತ್ತೆ ಅದನ್ನ ಮಾಡ್ಬೇಕು ಅಂತ ಮಾಡ್ಬೇಕು ಅಂತೇಳಿ ಏನು ತೊಡಗಬೇಕಾಗಿಲ್ಲ ಇವರು ದೊಡ್ಡ ತಪ್ಪೇನ್ ಮಾಡ್ತಾರೆ ಗೊತ್ತಾ ಈ ವ್ಯಾಖ್ಯಾನಕಾರರು ಶ್ಲೋಕದ ಅರ್ಥ ಬರೆಯೋದೇ ಇಲ್ಲ ಅವ್ರು ಶ್ಲೋಕದ ಅರ್ಥ ಸ್ಪಷ್ಟ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದೇ ರಗಳೆ ಆಗಿರೋದು ಶ್ಲೋಕಾರ್ಥ ಸ್ಪಷ್ಟ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಭಿಪ್ರಾಯ ಇದು ಇವ್ರದ್ದು ಅಭಿಪ್ರಾಯ ಆಗುತ್ತೆ ಹೊರತು ಶ್ಲೋಕ ಅಭಿಪ್ರಾಯ ಆಗಲ್ಲ ನಾವು ಇಲ್ಲಿ ಶ್ಲೋಕ ಪ್ರಮಾಣ ಚಿತ್ರ ಸಮಾನ ಚಿತ್ರ ಯಾವ ಶ್ಲೋಕ ಬರ್ತಿದ್ಯಾ 646 ಪೇಜ್ ಸಂಖ್ಯೆ ಕರೆಕ್ಟ್ ಇದೆ ಏನೋ ಆಗ್ಬಿಟ್ಟಿದೆ ಇದೆ ಸಾಧನ ಇಲ್ಲಿ 256 ಪೇಜ್ ನಂಬರ್ ಅದಾದ್ಮೇಲೆ 257 ಕರೆಕ್ಟ್ ಆಗಿದೆ ಶ್ಲೋಕ 620ರಿಂದ 646 ಬಂತು ಶ್ಲೋಕ ಕರೆಕ್ಟ್ ಆಗಿದ್ದಾನೆ ಇಲ್ಲ ಕರೆಕ್ಟ್ ಆಗಿಲ್ಲ ಏನಿದೆ ಶ್ಲೋಕ ಯಾಗ ಕಾರ್ಯಾತ್ಮಕತ್ವಾದ್ಯ ಫಲನತೆ ಯಾವ ಬಂದಿದೆ ಇಲ್ಲೇ ಬೇರೆ ಶ್ಲೋಕ ಇದೆ ಸಾಧನಾದಿತ್ರಯ ವಾಕ್ಯಂ ಪುರುಷಾರ್ಥ ಪರಿಷ್ಕೃತಂ ಯಾಗ ಕಾರ್ಯಾಭಿ ಸಂಬಂಧ ಇದೆಯಾ ಅದು 46ನೇ ಶ್ಲೋಕ ಶ್ಲೋಕ ಸಂಖ್ಯೆ ಸರಿ ಇದೆ ವೇದ ಸಂಖ್ಯೆ ತಪ್ಪಾಗಿದೆ 46 ಈ ವೇದ ಸಂಖ್ಯೆಗಳು ಸರಿಗಿದೆ ಅದಕ್ಕೆ ಅವನು ಹೀಗೆ ಇದನ್ನೇ ಮಾಡಿದ್ದಾನೆ
ಇದನ್ನ ಸೇರಿಸ್ಬಿಟ್ಟಿದ್ದಾನೆ. 256 ಆದ್ಮೇಲೆ ಇದು 257 ಅಂತಿದೆ ಪೇಜ್ ನಂಬರ್. ಕರೆಕ್ಟ್ ಇದೆ. ಶ್ಲೋಕ 620 ಆದ್ಮೇಲೆ 646. ಅಲ್ಲಿ 25 ಶ್ಲೋಕ ಮಿಸ್ಸಿಂಗ್ ಆಗ್ಬಿಡಿದೆ. ನಾವು ನೋಡ್ಕೊಳಕ್ಕಾಗಿಲ್ಲ. ಮುಂದೆ ಹೋಗಿ ನೋಡಿ. ಅದೇ ನೋಡ್ತಾ ಇದೀನಿ ಹಿಂದೆ ಮುಂದೆ ಆಗಿದೆಯಾ ಅಂತ. ಸವಿತಕ್ಕ ನಿಂದಲ್ಲಿ ನೋಡ, ಅವ್ರದ್ರಲ್ಲಿ ಸರಿಗಿರ್ತಾವ ಪುಸ್ತಕ. ಸವಿತಕ್ಕ ಬೇರೆ ಪುಸ್ತಕ ನಾನ್ ಕೊಟ್ಟದ್ದು. ಗುರುಗಳೇ, ಇಲ್ಲಿ ಇದು ವಾಕ್ಯ ಕೇಳಿದ್ರಿಂದ ನಮ್ಗೆ ಇಚ್ಛೆ ಉಂಟಾಗಿ ಅದರಿಂದ ನಾವು ಕೆಲಸ ಮಾಡ್ತೀವಿ ಅಂತ ಅರ್ಥ. ಹೌದು ಹೌದು. ಓಕೆ, ವಾಕ್ಯ ಮಾಡ್ತಾ ಇಲ್ಲ, ಅಥವಾ ವಾಕ್ಯ ಹೀಗೆ ಅರ್ಥ ಆಗತ್ತೆ ಮಾಡ್ತಾ ಇಲ್ಲ, ನಮಗೆ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದೀವಿ ಅಂತ. ಅದೇ. ಸೊ ಅದರ ಅರ್ಥದ ಮೇಲೆ ನಮ್ಗೆ ಅದು ಆ ವಾಕ್ಯದಿಂದ ನಮ್ಗೆ ಅದ್ರ ಮೇಲೆ ಅದು ಅರ್ಥ ಆಗಿ ನಮ್ಗೆ ಇಚ್ಛೆ ಬರ್ಬೇಕು. ಅದ್ರಿಂದ ಹಂಗೆ ನಾವು ಕಾರ್ಯ ಮಾಡ್ತೀವಿ ಅಂತನಾ? ಹೌದು. ಇವಾಗ ವಾಕ್ಯ ಹೇಳುತ್ತೆ, ವಾಕ್ಯ ಹೇಳಿದ ಮಾತ್ರ ಮಾಡಲ್ಲ. ವಾಕ್ಯ ಹೇಳಿದ್ಮೇಲೆ ನಿಮ್ಗೆ ಬೇಕು ಅಂತ ಅನ್ಸ್ಬೇಕು. ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಮಾತ್ರ ಮಾಡ್ತೀರಾ. ಸರಿ, ಬೇಕು ಅಂತ ವಾಕ್ಯ ಹೇಳಿದ್ರು ಮಾಡಲ್ಲ. ಆದ್ರೆ ಮಾಡ್ಬೇಕಾದ್ರೆ ವಾಕ್ಯ ಹೇಳಲೇಬೇಕು. ವಾಕ್ಯ ಹೇಳಿದ್ ಮಾಡಕ್ಕಾಗಲ್ಲ, ಆ ವಿಷಯ ಬೇರೆ. ಆದ್ರೆ ವಾಕ್ಯ ಹೇಳಿದ್ರೆ ಮಾಡಲ್ಲ. ಸರಿ ಸರಿ. ಹೌದು, ವಾಕ್ಯ ಹೇಳಿದ್ರು ಮಾಡಲ್ಲ. ಸವಿತಾ ಮತ್ತೂರು ಇದ್ದಾಳೆ, ಅವರು ಅಮಾವಾಸ್ಯೆ ಹಬ್ಬಕ್ಕೆ ಹೋಗಿದ್ದಾಳೆ. ಹೇಗೆ ಫಾಲೋ ಮಾಡ್ತಾರೆ ಹೇಳಿಮ್ಮ. ಅದು ಸ್ವಲ್ಪ ಮಿಸ್ಸಿಂಗ್ ಎಲ್ಲ ಒಂದಷ್ಟು ಜೆರಾಕ್ಸ್ ಮಾಡಿದ್ರಲ್ಲ. ಅದು ತಪ್ಪ ಇದೆಯಾ? ಅಲ್ಲೂ ತಪ್ಪ ಇದೆಯಾ? ಹೌದು, ಇಲ್ಲ ಮಾಡಿದ್ದಾರೆ. ಮ್ಯೂಟ್ ಆಗಿಲ್ಲ. ಇವಾಗ ಹೇಳ ಸವಿತಾ. ಬೆಂಗಳೂರಿಗೆ ಬಂದಾಗಿದೆ. ಅಲ್ಲಲ್ಲ, ಪುಸ್ತಕ ಸರಿಯಾಗಿದೆಯಾ? ಪೇಜು ಶ್ಲೋಕ ಕೊಟ್ಟಿದ್ರ ಪುಸ್ತಕ ಇಲ್ಲೇ? ಪುಸ್ತಕ ಇಟ್ಬಿಟ್ಟಿದ್ಯಾ? ಆ ಶ್ಲೋಕ ಸರಿಯಾಗಿದ್ಯಾ? 20, 19, 20, 21 ಸರಿಯಾಗಿದ್ಯಾ? ನೋಡ್ತಾ ಇದ್ದೀನಿ. 19, 20 ಇದೆ. 21 ಇಲ್ಲ. 21 46 ಆಗಿದ್ಯಾ? 21 ಆದ್ಮೇಲೆ 46 ಆಗಿದ್ಯಾ? ಒಂದು ನಿಮಿಷ. ಹೌದು. ಒಂದೇ ಸರಿ ಇಲ್ಲ ಕಡೆ, ಒಂದು ಇಂಟರ್ನೆಟ್ ಸರಿ ಇಲ್ಲ. ಫೋನ್ ನೋಡು, ಫೋನ ಇಂಗ್ಲಿಷ್ ನೋಡ್ತಿದ್ದಿಲ್ಲ. ಇಂಗ್ಲಿಷ್ ನೋಡ್ಕೊಳ್ಳಿ, ಬೇರೆ ಇನ್ನು. ಅದೇ ಅವಬುದ್ಧೇತು ಶಬ್ದಾರ್ಥ ಆಯ್ತಾ? ಎದ್ದೋದ ಅಣೆಯ. ಅದನ್ನ ಇಟ್ಕೋತೀಯಾ? ವೆರಿ ಗುಡ್.
ಬುದ್ಧೇತಿ ಶಬ್ದ ಇಲ್ಲೂ ಇದೆ, ಅಲ್ಲೂ ಇದೆ, ಬೇಕಾದ್ರೆ ಪುಸ್ತಕ ಇದೆ. ಸರ್ ಅದು ಅದರಲ್ಲಿದೆ, ಅದರಲ್ಲಿ ಹಾ ಅದರಲ್ಲಿದೆ. ಅಲ್ಲ ಇದರ ಬರೀ ಶ್ಲೋಕ ಇರುತ್ತೆ. ಹಾ ಅದನ್ನು ಶ್ಲೋಕ ಒಂದೇ ಇರಲ್ಲ. ಈ ಸಂಸ್ಕೃತ ಅರ್ಥ ಇಲ್ಲ ಅರ್ಥ ಇಲ್ಲ. ಅಲ್ಲ ಅದೇ ಇದು ಕೊಟ್ಟು ಅವ್ರದಲ್ಲಿ ಅರ್ಥ ಇದೆ ವ್ಯಾಖ್ಯಾನ, ಇಲ್ಲಿ ಅರ್ಥ ಇಲ್ಲಪ್ಪ. ಹಾಕೋಬೇಕು ಅವ್ರಿಗೆ. ಹಾ 4,620 ತೆಗೀರಿ. 21. ಹಾ ಹೌದಾ? ಸಾಧನಾದಿತ್ರಯಾದ್ ಬಾಹ್ಯಂ ಪುರುಷಾರ್ಥ ಬಹಿಷ್ಕೃತಂ ಏತತ್ ಸಾಧಯೇ ಧೀಮಾನ್ ಕಿಂ ವಾ ರೂಪಮಿತೀರ್ಯತಾಂ. ಫೋಟೋ ಹೇಳ್ತಾ ಇರಿ. ಒಂದು ಮುಂದೆ ಹಾಕೋ. ತ್ರಯಾದ್ ಸಾಧನಾದಿ ತ್ರಯಾದ್ ಎಲ್ಲಿದೆ ಸಾಧ್ಯತೆ? ಆಯ್ತು ಬರಲ್ಲ, ಏನ್ ಮಾಡಿ ಗೊತ್ತಾಗಲ್ಲ. ಧೀಮಾನ್ ನೀವ್ ಹೇಳ್ತಾ ಇದ್ರಲ್ಲ ನಿಯೋಗ ನಿಯೋಗ ಅಂತ ಹೊಡ್ಕೊಳ್ತಾ ಇದಿರಲ್ಲ, ಮಾನ ಮರ್ಯಾದೆ ಇದೆ ಹೇಳ್ತಾ ಇದಿರಲ್ಲ ನಿಯೋಗ ನಿಯೋಗ ಅಂತ. ಅದು ಸಾಧನಾದಿ ತ್ರಯಾದ್ ಬಾಹ್ಯಂ. ಸಾಧನ ಅಂದ್ರೆ ಸಾಧ್ಯ ಸಾಧನ ಸಾಧಕ ಮೂರಕ್ಕಿಂತ ಹೊರತಾ ಇದೆ. ಸಾಧಕರಲ್ಲೂ ಇಲ್ಲ, ಸಾಧನದಲ್ಲೂ ಇಲ್ಲ, ಸಾಧ್ಯದಲ್ಲೂ ಇಲ್ಲ, ಅದು ಹೊರತಾಗಿದೆ. ಆಮೇಲೆ ಪುರುಷಾರ್ಥವೂ ಅಲ್ಲ, ಪುರುಷಾರ್ಥದಿಂದ ಬಹಿಷ್ಕೃತವಾಗಿದೆ. ಇಂಥ ನಿಯೋಗವನ್ನ ಯಾವ ಬುದ್ಧಿಮಂತ ಸಾಧಿಸಕ್ ಹೋಗ್ತಾನೆ ಅದನ್ನ, ಆ ನಿಯೋಗವನ್ನ? ಆಯ್ತು, ಅದು ನಿಯೋಗ ನಿಯೋಗ ಅದ ರೂಪ ಏನು ಹೇಳಿ? ಕಿಂಬಾ ರೂಪ ಮಿತೀರಿಯತಾವ, ಅದು ರೂಪವಾದ್ರು ಏನು ಹೇಳಿ ನೋಡೋಣ. ಕ್ರಿಯೆಗಿಂತ ಬೇರೆಯೋ, ಕ್ರಿಯೆಯೋ ಕ್ರಿಯೆಗಿಂತ ಬೇರೆ ಆದ್ರೆ ಇದು ಇದಕ್ಕಿಂತ ಬೇರೆ ಅದು ಹೇಳ್ಬೇಕು. ಅದೇ ಆದ್ರೆ ಅದು ಯಾಕೆ ಎರಡು ಶಬ್ದ ಬೇಕು? ಸರ್ ಇಂಗ್ಲಿಷ್ ರೆಫರ್ ಮಾಡಿ. ಕಳಿಸ್ತಾ ಇದ್ದೀವಿ. ನೀವು ಸಾಧಕ ಸಾಧನ ಸಾಧ್ಯ ಅದಲ್ಲ, ಅಡಿಗೆಯವನು ಅಡಿಗೆ ಆಗೋದು ನೋಡ್ರೆ ಅಡಿಗೆ ಮಾಡುವವನು, ಅಡಿಗೆ ಸಾಧನ, ಅಡಿಗೆ ಫಲ, ಮೂರಕ್ಕಿಂತ ಬೇರೆ ಏನು ಹಾಗೆ. ಕರ್ತೃ ಕರ್ಮ ಫಲ, ಕರ್ತೃ ಕರ್ಮ ಫಲ. ಸಾಧನಾದಿ ತ್ರಯವಿಲ್ಲ. ಇದಕ್ಕೆ ಗ್ರೂಪ್ ಹಾಕ್ಬಿಡಕ್ ಹೇಳೋ ಮೀನಮ್ಮ ಗ್ರೂಪ್ಗೆ ಹಾಕ್ಬೇಕಂತಮ್ಮ. ಗ್ರೂಪ್ ಕಳ್ಸ್ಕೊಟ್ಟಿದಾರಂತೆ, ಗ್ರೂಪ್ಗೆ ಹಾಕ್ಬೇಕಂತೆ, ದಯ ತೋರ್ಬೇಕಂತೆ. ದಯ ಮಾಡೋ ರಂಗ ದಯ ಮಾಡೋ. ಅಲ್ಲ ಆ ತೇಜೂರ್ ತಂದೆಯವರು ಐಸಾಪ ಕೊಟ್ಟಿದ್ದಾರೆ, ಹೆಂಗ್ ಕೊಟ್ಟು ಕಳಿಸ್ಲೆ? ನೆನ್ನೆ ನಿಮ್ಮ ನೀವು ಇದಾಗ ಕೊಟ್ಟಿದ್ದೆ ಆಗ್ತಿತ್ತೋ, ನೀವು ಹೋದ್ಮೇಲೆ ಕೊಟ್ರು. ಮಧುಸೂದನ್ ರಾವ್ ಫಾರ್ ಮೇಂಟೈನ್ ಆಫ್ ಆಶ್ರಮ್ ಹಂಗ ತಗೋತೀರಾ? ಆಮೇಲೆ ಬರ್ತೀರಾ? ಮತ್ತೂರ ಬಂದ್ಮೇಲೆ ಬರ್ತೀರಾ? ಆಮೇಲೆ ಬರ್ತೀರಾ? ಯಾವತ್ತು? ಡಿಸೆಂಬರ್ 32. ಗುರುಗಳೇ ಮಧು ಸಂಜೀವಿನಿ ವಟ್ಟಿ ಕಳಿಸ್ತೀನಿಲ್ಲ, ಅವಾಗ ಅದ್ರ ಜೊತೆ ಕಳ್ಸ್ಬಿಡಿ. ಆವಾಸ್ ಕಳಿಸ್ಲಾ? ಓಕೆ ಬಟಿ ಸಂಜೀವಿನಿ ಕಳ್ಸ ಹೇಳಿ ಅವ್ರಿಗೆ. ಬಟಿ ಸಂಜೀವಿನಿ ಬರತ್ತಂತೆ ನೋಡಕ. ಸಾಧ್ಯ ಸಾಧನಾದಿ ಸಾಧನಾದಿ ತ್ರಯಾದ ಸಾಧ್ಯ ಸಾಧನ ಅಮೂಲ್ಯ ಹೊರಚಾಗಿರೋದು ನೀವು ಹೇಳ್ತಾ ಇರೋ ನಿಯೋಗ. ಪುರುಷಾರ್ಥದಿಂದ ಹೊರಚಾಗಿದೆ, ಬಹಿಷ್ಕೃತವಾಗಿದೆ. ಇಂಥದ್ದನ್ನು ಯಾವ ಧೀಮಂತನ್ನ ಸಾಧಿಸಕ್ಕೆ ಇಷ್ಟಪಡುತ್ತಾನೆ ಹೋಗ್ಕೊಳ್ಳಿ. ಅದು ಸ್ವರೂಪವಾದ್ರು ಏನು ಹೇಳಿ? ಕಿಂ ಸ್ವರೂಪ ಈರಿಯತ ಬರ್ಕೊಳ್ಳಿಪ್ಪ. ಸಾಧನ ಸಾಧ್ಯ ಸಾಧಕ ಅನ್ನುವಂತಹ ಈ ಮೂರಕ್ಕಿಂತ ಹೊರಚಾಗಿರುವ, ಸಾಧ್ಯ ಸಾಧನ ಸಾಧಕ ತ್ರಯಕ್ಕಿಂತ ಹೊರಚಾಗಿರುವ, ಪುರುಷಾರ್ಥದಿಂದಲೂ ಹೊರಚಾಗಿರುವ, ಅಂದ್ರೆ ಪುರುಷಾರ್ಥವಿಲ್ಲದ್ದು ಅಂತ ಅರ್ಥ. ಈ ನಿಯೋಗವನ್ನ ಯಾವ ಬುದ್ಧಿವಂತನು ತಾನೆ ಸಾಧಿಸುವುದಕ್ಕೆ ಇಷ್ಟಪಡುತ್ತಾನೆ.
ಈ ನಿಯೋಗವನ್ನ ಯಾವ ಬುದ್ಧಿವಂತನು ತಾನೇ ಇದನ್ನ ಸಾಧಿಸಕ್ಕೆ ಹೋಗುತ್ತಾನೆ. ಹೋಗ್ಕೊಳ್ಳಿ, ಅದರ ಸ್ವರೂಪವಾದ್ರೂ ಏನು ಎಂಬುದನ್ನಾದ್ರು ಹೇಳಿ ನೋಡೋಣ. ತುಂಬಾ ಸ್ವರೂಪ ಇದೀರಿಯತಾಂ ಆಗಾದಿ ಸಾಧನ ಪ್ರಯಾಜಾದಿ ಇತಿ ಕರ್ತವ್ಯ ಸ್ವರ್ಗಾದಿ ಫಲ. ಪ್ರಯಾಗಾದಿ ಇತಿ ಕರ್ತವ್ಯ ಕಾರ್ಯ ಅಂದ್ರೆ ಸಾಧನ ಸಾಧನ ಇತಿ ಕರ್ತವ್ಯತ ಫಲ. ಓ ಸಾಧಕ ಮಾಡಿದ. ಓ ಸಾಧನ ಇತಿ ಕರ್ತವ್ಯತಾ ಫಲ. ಯಾಗ ಇತಿ ಕರ್ತವ್ಯತಾ ಫಲ. ಆಗ ಸಾಧನ ಅಂದ್ರೆ ಅದೇ ಯಾಗಾದಿ ಸಾಧನ. ಹ್ಮ್ ಸಾಧನಕ್ಕೆ ಯಾಗವೇ ಸಾಧನ, ಯಾಗಾದಿಗಳಿಗೆ ಬೇಕಾದ ಸಾಧನ ಅಲ್ವಾ? ಇಲ್ಲ, ಅದು ಉದಾಹರಣೆಗೆ. ಅಗಾದಿಗಳೇ ಸಾಧನ, ಇತಿ ಕರ್ತವ್ಯದ ಫಲ, ಇತಿ ಕರ್ತವ್ಯದ ಪ್ರಯಾಜಾದಿಗಳೇ ಇತಿ ಕರ್ತವ್ಯ. ಯಾಗಾದಿ ಸಾಧನ ಇತಿ ಕರ್ತವ್ಯತಾ ಫಲ ಅಂತ ಮೂರು ಬರ್ಕೊಳ್ಳಿ. ಸಾಧನ ಮತ್ತೆ ಇತಿ ಕರ್ತವ್ಯತಾ, ಈ ರೀತಿ ಮಾಡ್ಬೇಕು ಅನ್ನುವಂಥದ್ದು ಇತಿ ಕರ್ತವ್ಯತೆ. ಅದೇ ಸಾಧನ ಅಂತ ಫಲ, ಸ್ವರ್ಗಾದಿ ಫಲ. ಇದೇ ತೃತೀಯ, ಇದೇ ಮೂರು. ಆಯ್ತಾ ಸಾರ್? ಫುಲ್ ಗೋ ಫರ್ದರ್. ಓಕೆ. ತಾವತ್ ಪ್ರೇರಣಾ ಕಾರ್ಯಂ ಕಾರ್ಯಾರ್ಥ ವಿಷಯ ಹಿ ಸಾ. ಪ್ರೇರಣಾ ಕಾರ್ಯಂ ಕಾರ್ಯಾರ್ಥ ವಿಷಯಾತಿ ಸಾ. ಕಾರ್ಯಾರ್ಥ ಯಾಕೆ ಧರಿದ್ಯೋ? ಕಾರ್ಯಾರ್ಥ ವಿಷಯಾತಿ ಸಾ. ನಾಂತರೋಪಿ ಪ್ರಯತ್ನ ಸ್ಯಾತ್. ನಾಂತರೋಪಿ ಪ್ರಯತ್ನ ಸ್ಯಾತ್. ಮಾನಾಂತರಗತಸ್ತಥಾ. ಮಾನಾಂತರಗತೆ ತಥಾ. ಯಥಾವತ್ ಪ್ರೇರಣಾ ಕಾರ್ಯಂ ಕಾರ್ಯಾರ್ಥ ವಿಷಯಾತಿ ಸಾ. ನಾಂತರೋಪಿ ಪ್ರಯತ್ನ ಸ್ಯಾತ್. ಮಾನಾಂತರಗತೆ ತಥಾ. ಯಾತ್ ಮಾನಾಂತರ ಸ್ಯಾತ್ ಮಾನಾಂತರ. ತಾವದ್ ಪ್ರೇರಣಾ ಕಾರ್ಯಂ ಕಾರ್ಯಾರ್ಥ ವಿಷಯ ಹಿ ಸಾ ನ ಅಂತರಃ ಅಪಿ ಪ್ರಯತ್ನಃ ಸ್ಯಾದ್. ಅನಾಂತರಗತೇಃ ತಥಾ. ಮೊಟ್ಟಮೊದಲಾಗಿ ತಾವತ್ ಮೊಟ್ಟಮೊದಲಾಗಿ ಪ್ರೇರಣೆಯನ್ನು ಏನ್ ಮಾಡ್ಬೇಕಾಗಿಲ್ಲ. ಪ್ರೇರಣಾ ನ ಕಾರ್ಯಂ. ಅದ ಕಾರ್ಯ ಅಂದ್ರೆ ನಿಯೋಗ ಅಂತ. ಮೊಟ್ಟಮೊದಲಾಗಿ ನಿಯೋಗವೆಂಬುದು ಪ್ರೇರಣೆ ಅಲ್ಲ. ಪ್ರೇರಣೆ ಅಂತ. ಹಾಗೆ ಮೊಟ್ಟಮೊದಲನೇದಾಗಿ ನಿಯೋಗವೆಂಬುದು ಪ್ರೇರಣೆ ಅಲ್ಲ. ಕಿಂಚ ರೂಪಂ ಯಾಕೆಂದ್ರೆ ಕಾರ್ಯ ವಿಷಯ ಮಾಡಿಕೊಂಡು ಕಾರ್ಯಾರ್ಥ ವಿಷಯವಾಗಿದೆ, ಕರ್ತವ್ಯಾರ್ಥ ವಿಷಯವಾಗಿದೆ ಅದು. ಕಿಂಚ ರೂಪಮಿತೀಯತಾಂ ಕೇಳಿದ್ರೆ ಅದಕ್ಕೆ ಪ್ರೇರಣಾ ನಿಯೋಗ ಅಂದ್ರೆ ಪ್ರಯತ್ನ ಕ್ರಿಯಾವ ಫಲಂಬ ಕಾರಕಂಬ ಅನ್ಯದೇವವ ಕಾಲತ್ರಯ ಅಸಂಸೃಷ್ಟತ್ವೇನ ವಾಚ್ಯೋವ ಅತೀಂದ್ರಿಯೋವ ಕೋಪಿ ಇತಿ ವಿಕಲ್ಪ. ಅಷ್ಟು ಹಿಂಗೆ ಇಲ್ಲೇ ಇದೆ. ಓ ಅಷ್ಟು ಇಲ್ಲೇ ಇದೆ. ಕೋಪಿ ಇತಿ ವಿಕಲ್ಪನೆ. ವಿಕಲ್ಪದಿ ಪ್ರೇರಣಾವ ನಿಯೋಗವ ಅಂತರ ಪ್ರಯತ್ನವ ಕ್ರಿಯಾವ ಫಲಂವ ಕಾರಕವ ಅನ್ಯದೇವ ಕಿಂಚಿತ್ ಕಾಲತ್ರಯ ಸಂಬಂಧಿತ್ವೇನ ವಾಚ್ಯೋ ಅತೀಂದ್ರಿಯೋವ ಕಶ್ಚಿತ್ ವಿಭಾಗ. ಇದೇ ಕಾಪಿ. ನಿರಾಸ ಮಾಡ್ತಾ ಇದ್ದಾರೆ. ಅಷ್ಟು ಅಲ್ಲ ಅಂತ. ಅಷ್ಟು ಅಲ್ಲ ಅಂತ ಒಂದೊಂದು ಇಲ್ಲಿಂದ ಕಥಾವತ್ತಿಂದ ತೆಗೆದಾಕ್ತಾ ಇದ್ದಾರೆ. ಮೊಟ್ಟಮೊದಲಾಗಿ ನಿಯೋಗ ಅನ್ನೋದು ಪ್ರೇರಣೆ ಅಲ್ಲ. ಏಕೆಂದ್ರೆ ಆ ನಿಯೋಗ ಪ್ರೇರಣೆ ಅನ್ನೋದು ಕಾರ್ಯಾರ್ಥ ವಿಷಯವಾಗಿದೆ. ತಿಳ್ಕೊಳ್ಳಿ, ಪ್ರೇರಣೆ ಎಂಬುದು ಕಾರ್ಯಾರ್ಥವನ್ನು ಏನ್ ಮಾಡಿದ್ದಾರೆ? ಪ್ರವರ್ತಕ ವಿಷಯ ಶಬ್ದ ವ್ಯಾಪಾರಸ್ಯ ಪ್ರೇರಣಾತ್ವಾತ್. ಕಾರ್ಯಾರ್ಥ ಕಾರ್ಯನೇ ಯಜ್ಞಾದಿಗಳಿಂದ ಮಾಡ್ತಾರೆ. ಕಾರ್ಯಾರ್ಥ ವಿಷಯ ಪ್ರವರ್ತಕ ವಿಷಯ ಶಬ್ದ ವ್ಯಾಪಾರ. ಪ್ರವರ್ತಕ ವಿಷಯ ಶಬ್ದ ವ್ಯಾಪಾರ ಅಂದ್ರೆ ತೊಡಗಿಸಬೇಕಾದಂತಹ ವಿಷಯದಲ್ಲಿ ಶಬ್ದ ವ್ಯಾಪಾರ.
ಅಗ್ನಿಹೋತ್ರ ಮಾಡು, ಸೋಮಯಾಗ ಮಾಡು ಅನ್ನೋ ಶಬ್ದ ವ್ಯಾಪಾರ ಅದರಿಂದಾನೇ ಪ್ರೇರಣೆ ಬಂದ್ಬಿಡುತ್ತೆ. ಅದಕ್ಕೆ ನಿಯೋಗ ಏನಿದೆ? ಪ್ರವರ್ತಕವಾದ ವಿಷಯದಲ್ಲಿ ವಸ್ತುವಿನಲ್ಲಿ ವಸ್ತುವನ್ನು ವಿಷಯ ಮಾಡಿಕೊಂಡಿದೆ ಅದು. ಆ ಪ್ರೇರಣೆ ಎಂಬುದು ತೊಡಗಬೇಕಾದ ಕ್ರಿಯೆಯನ್ನು ವಿಷಯ ಮಾಡಿಕೊಂಡಿದೆ. ಆದ್ರಿಂದ ಪ್ರೇರಣೆ ನಿಯೋಗವಲ್ಲ ಅಂತ ಹೇತು ಕೂಡ ಮೊದಲನೇದಾಗಿ ನಿಯೋಗ ಪ್ರೇರಣೆ ಅಲ್ಲ. ನಿಯೋಗ ಎಂಬುದು ಮೊಟ್ಟಮೊದಲಾಗಿ ನಿಯೋಗವು ಪ್ರೇರಣೆ ಅಲ್ಲ. ಏಕೆಂದರೆ ಆ ಪ್ರೇರಣೆಯು ಕಾರ್ಯಾರ್ಥಿ ವಿಷಯವಲ್ಲ. ಹೌದು, ಆ ಕಾರ್ಯಾರ್ಥಿ ವಿಷಯ ಆಗಿದೆ. ಅಲ್ಲ ಕಾರ್ಯಾರ್ಥಿ ವಿಷಯವಾಗಿದೆ ಅಂದ್ರೆ ತೊಡಗಬೇಕಾದ ಕ್ರಿಯಾ ವಿಷಯವಾಗಿದೆ. ಒಳಗಿರೋ ಪ್ರಯತ್ನವೂ ಅಲ್ಲ, ಆಂತರೋಪಿ ಪ್ರಯತ್ನ, ಒಳಗಿನ ಪ್ರಯತ್ನವೂ ಅಲ್ಲ. ಏಕೆಂದ್ರೆ ಅದು ಬೇರೊಂದು ಪ್ರಮಾಣದಿಂದ ಗೊತ್ತಾಗಿರುವಂಥದ್ದು, ಮಾನಸ ಪ್ರತ್ಯಕ್ಷದಿಂದ ಗೊತ್ತಾಗಿರೋದು. ಏಕೆಂದ್ರೆ ಅದು ಬೇರೊಂದು ಪ್ರಮಾಣದಿಂದ ಗೊತ್ತಾಗಿರೋದು ಮಾನದು ಬಹಳ ಒಳಗಿನ ಪ್ರಯತ್ನ. ಅದಕ್ಕೆ ನೀವು ಆಯ್ತಾ. ನ ಕ್ರಿಯಾ ಕರ್ತ ಸಂಬಂಧ ಫಲಂ ನ ಫಲಂ ನಾನಿಷ್ಟ ರೂಪತಃ ಕಾರಕನ್ನ ಪ್ರಸಿದ್ಧತ್ವ ನಾಪ್ಯನ್ನದ ನಿರೂಪಣ ಕಾಲತ್ರಯ ಸ್ಪರ್ಶ ವಾಚ್ಯತ್ವಂ ಕಾಲಲಕ್ಷಣಂ ಘಟ ಶಬ್ದ ಘಟೆ ಮಾಗೋ ಕಾಲ ಕಾಲಸ್ಪರ್ಶೇನ ಕಾರ್ಯತ ನಿಯೋಗೋ ವಿನಿಯೋಜ್ಯ ವ್ಯಾಪಾರಸ್ಥ ಸಂಭವೆ ಗತೀಂದ್ರಿಯಾರ್ಥೋ ಲಿಂಗಾದ್ಯರ್ಥಃ ವಿದ್ಯಶ್ಚಾರ. ಈ ರಾಮಾಯಣ ಪಾರಾಯಣ ಮಾಡಿಸ್ತಾರಲ್ಲ, ಹಾಗೆ ವಾರ್ತಿಕ ಪಾರಾಯಣ ಮಾಡಿಸ್ಬೇಕು. ರಾಮಾಯಣ ಪಾರಾಯಣ ಮಾಡಿಸಿ ದುಡ್ಡು ಕೊಡ್ತಾರೆ, ವಾರ್ತಿಕ ಪಾರಾಯಣ ಮಾಡಿಸಿದ್ಬೇಕು. ವಾರ್ತಿಕ ಪಾರಾಯಣ ಪ್ರಸ್ಥಾತ್ರಯ ಪಾರಾಯಣ ಮಾಡ್ತಾರೆ, ಪ್ರಸ್ಥಾತ್ರಯ ಉಂಟು. ಬೃಹದ್ವಾರ್ತಿಕ ಪಾರಾಯಣ ಮಾಡಿ, ಬೃಹದ್ವಾರ್ತಿಕ ಪಾರಾಯಣ, ವಾರ್ತಿಕಸ್ಯ ಪಾರಾಯಣ. ನೀವ್ ಹೇಳಿದಂಗೆ ಮೊದ್ಲೇ ದಿನ 20 ಜನ, 3ನೇ ದಿನ ಒಂದು 4-5 ಜನ. ನೋಡಿ 22 ಅಯ್ಯೋ ಮೋರ್ ದನ್ 20 ಆಗುದು ನೋಡಿ. ಅದ್ರಲ್ಲಿ ನಿರ್ಮಲಕ್ಕ, ವಾಳಿಯಕ್ಕ, ಕುಸುಮಕ್ಕ, ನೀವು ಚಿಂತಾಮಣಿಯೇ 50% ಇಂದ್ರಾಣಿ ಇವು. ಅಯ್ಯೋ ಅವರಿಗೆ ಮುಮುಕ್ಷುತ್ವ ಇರೋದೇ ಚಿಂತಾಮಣಿಗೆ ಮುಖ್ಯವಾಗಿ ಮಾರ್ಗ. ಅದು ಹಾಗೆ ಚಿಂತಾಮಣಿ ಅಂತ ಅದು ಗೊತ್ತಾಗಕ್ಕೆ ಪರಮಾರ್ಥ ಚಿಂತಾಮಣಿ. ಅದು ಪರಮಾರ್ಥವನ್ನು ಚಿಂತೆ ಮಾಡುವಂತ ಮಣಿ. ಬರೀ ಚಿಂತಾಮಣಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಹಿಂದೆ ಪರಮಾರ್ಥ ಸೇರಿಸ್ಕೋಬೇಕು ಅವರು. ಪರಮಾರ್ಥ ಚಿಂತಾಮಣಿ ಸೇರಿಸ್ಕೋತ ಆ ಊರಿಗೆ. ನೋಡಿ ಎಲ್ಲ ಅಲ್ಲೇ ನಾವು ಹೋಗೋಣ. ಕ್ರಿಯಾ ಕರ್ತ ಸಂಬಂಧಾತ್ ಫಲಂ ನಾನಿಷ್ಟ ರೂಪತಃ ಕಾರಕಂ ನ ಪ್ರಸಿದ್ಧತ್ವಾತ್ ನಾಪ್ಯನ್ಯದ ನಿರೂಪಣೋ. ನಾಪ್ಯನ್ಯದು ಸಿಂಪಲ್ ಆಗಿದೆ ಶ್ಲೋಕ. ನ ಕ್ರಿಯಾ, ಆ ಕ್ರಿಯೆಯೂ ಅಲ್ಲ ಯಾವ್ದೋ ನಿಯೋಗ ಅನ್ನೋದು. ಯಾಕೆ ಅದು ಖರ್ಚು ಸಂಬಂಧಪಟ್ಟದ್ದು, ಖರ್ಚು ಮಾಡದೇ ಕ್ರಿಯೆ ಆಗುತ್ತೆ. ಅದು ನಿಯೋಗ ಅನ್ನೋದು ಕ್ರಿಯಾರೂಪವೂ ಅಲ್ಲ. ಯಾಕೆ ಖರ್ಚು ಸಂಬಂಧಪಟ್ಕೊಂಡು ಅಂತ. ಫಲ ನೋಡ ಅಂದ್ರೆ ಫಲವೂ ಅಲ್ಲ, ಯಾಕೆ ಅನುಷ್ಠ. ಅದು ಮಾಡ್ಬೇಕು, ಯಾರು ಫಲ ಮಾಡ್ಬೇಕು, ಸುಸ್ತು ಆಯಾಸಪ್ಪ. ನಿಯೋಗ ಸ್ವರ್ಗ ಫಲ, ಮಕ್ಕಳ ಫಲ, ದುಡ್ಡು ಫಲ, ನಿಯೋಗ ಫಲ ಆಗತ್ತೆ. ಅದು ಅನುಷ್ಠ. ಅವು ಕಾರಕವೂ ಅಲ್ಲ, ಕಾರಕ ಕ್ರಿಯಾ ಸಾಧನವೂ ಅಲ್ಲ. ಇದು ತುಪ್ಪ, ಜುಹು, ಉಪಭೃತು, ಧ್ರುವ ಇದೆಲ್ಲ ಸೌಟುಗಳು ಆ ರೀತಿಯೂ ಅಲ್ಲ. ಯಾಕೆ ಅಸಿದ್ಧತ್ವ, ಅದು ಸಿದ್ಧವೇ ಆಗಿಲ್ಲ. ಅದು ಕಾರಕವಾಗಿ ಸಿದ್ಧವಾಗಬೇಕು. ಸಿದ್ಧವಾದ ವಸ್ತು ಕಾರಕವಾಗತ್ತೆ. ಇವಾಗ ಪೆನ್ ಕಾರಕ ಬರೆಯೋ ಸಹ ಕ್ರಿಯೆಗೆ. ಹಾಗೆ ನಿಯೋಗ ಅಸಿದ್ಧ ರೂಪತ್ವ. ಇನ್ ಬೇರೆ ಹೇಳೋಣ ಅಂದ್ರೆ ಅದು ನಿರೂಪಣೆ ಮಾಡಿಲ್ಲ ನೀವು, ಬೇರೆ ರೂಪವೂ ಇಲ್ಲ ಅದಕ್ಕೆ. ಈಗ ನಿರೂಪಣೆ ಮಾಡಿದ್ರೆ ಇಂಥದ್ದು ಅಂತ ಹೇಳಿದ್ರೆ ಅದು ತಂಬೋದು. ಇನ್ನಿಲ್ಲ, ನಿಮ್ಗೆ ಇನ್ನು ಅವಕಾಶ ಇಲ್ಲ. ನಿಯೋಗವಾದಿ ಸತ್ತ, ಅದ್ರ ಮೇಲೆ ಈ ಪಾದರಸದ ಮೇಲೆ ವಿಳ್ಳೆಜ ರಸ ಹೆಂಡು ಹಾಗೆ ಆ ನಿಯೋಗವಾದಿ ಮೇಲೆ ವಿಳ್ಳೆ ರಸ ಹೆಂಡು ಬಿಟ್ರು. ತುಳಸಿ ಸತ್ತು ಬಿಟ್ಟ ಅಲ್ಲಿಗೆ. ಯಾತಕ್ಕೆ ಬದಲ ದೊಡ್ಡ ಪದಚ್ಛೇದ ಬರ್ಕು ಮಾಡು. ನಾ ಕ್ರಿಯಾ ಸಂಸ್ಕಾರ ಮಾಡ್ಕೊಂಡಿದ್ದಾರೆ. ಅದು ನಾ ಕಾರಕ ನಾ
ಅಪಿ ಅಸಿದ್ಧತ್ವ ಅಸಿದ್ಧತ್ವ ನ ಅಪಿ ಅನ್ಯದ್ ಅಯ್ಯೋ ಸಂಸ್ಕೃತ ಹೇಳ್ಸ್ಕೊಳ್ಳೋ, ಸಂಸ್ಕೃತ ಕಲಿಯೋ. ಕೆಳಗಡೆ ಕೊಲೆ ಮಾಡ್ಬೇಕು ಸಂಸ್ಕೃತ, ಕೊಲೆ ಮಾಡ್ಬಿದ್ಯಾ ಕಣೋ ನೀನು, ಮರ್ಡರ್. ಹಾಕಿ ಅದ್ರ ಮೇಲ್ಗಡೆ ಲಿಮಿಟ್. ಹಾ, ಹೈವೇ ರಾಬರಿ ಮರ್ಡರ್ ಮಾಡ್ತಾರ, ಹೈವೇ ರಾಬರಿ ಮಾಡೋದು. ಹಾ ಅದನ್ನ ಯಾಕೆ ಓದಕ್ ಬರಲ್ವಾ? ನೋಡಿ ಕರೆಕ್ಟ್ ಮಾಡ್ಕೊಳ್ತಾರಂತೆ ಅಷ್ಟೋಕಗಳನ್ನ. ಸಂಸ್ಕೃತ ಇದೆ, ಸಂಸ್ಕೃತ ಕಳೆದಿದೆ ಪುಸ್ತಕ. ಅದಾ? ಹಾ 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 ಹೌದು ಕಣ, ಹೌದು. ಗುರುಕರ್ಣ ಕನ್ನಡ ಮಾಡಿದಾರೆ ಕಣ. ಅಂಕಲ್ 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 ಅಲ್ಲಿ ನೋಡ್ಕೊಳ್ಳಿ, ಅಂಕಲ್ ಅಂಕಲ್. ಹಾ ವೇಸ್ಟ್ ಆಗುತ್ತೆ. ಹಾ, ಅದು ನಿಯೋಗವೆಂಬುದು ಕ್ರಿಯೆಯೂ ಅಲ್ಲ. ಏಕೆಂದ್ರೆ ನಿಯೋಗವು ಕರ್ತೃವಿಗೆ ಸಂಬಂಧಪಟ್ಟುಕೊಂಡಿದೆ. ಹಾಗೆಯೇ ಫಲವೂ ಅಲ್ಲ. ನಿಯೋಗ ವಿಧಿ ಎಂಬುದು ಅನಿಷ್ಟವಾಗಿದೆ, ನಿಯೋಗವು ಅನಿಷ್ಟವಾಗಿದೆ. ಅದೇ ರೀತಿ ಕಾರಕವೂ ಅಲ್ಲ. ಬರೀರಿಪ್ಪ ಫಾಸ್ಟಾಗೆ, ಶಾರ್ಟ್ ಹ್ಯಾಂಡ್ ಬದ್ಕೊಂಡ್ರೆ, ಶಾರ್ಟ್ ಹ್ಯಾಂಡ್ ಬಟ್ಕೊಂಡಿದೆ. ಫಲವೂ ಅಲ್ಲ, ಯಾಕೆಂದ್ರೆ ಅನಿಷ್ಟ ರೂಪವಾಗಿದೆ. ಕಾರಕವೂ ಅಲ್ಲ, ಯಾಕೆಂದ್ರೆ ಸಿದ್ಧವಾಗಿದೆ, ಅಸಿದ್ಧ ರೂಪವಾಗಿದೆ, ಅಸಿದ್ಧ ರೂಪದ್ದಾಗಿ ಇರುವುದೇ. ಇನ್ ಬೇರೆ ಯಾವ್ದಾದ್ರು ಒಂದು ನೋಡ ಅಂದ್ರೆ ಅದನ್ನ ನೀವು ಗೊತ್ತು ಮಾಡಿಲ್ಲ. ನಚ ಕಾಲತ್ರಯಾ ಸ್ಪರ್ಶ ವಾಚ್ಯತ್ವಂ ಕಾಲಲಕ್ಷಣಂ ಘಟಶಬ್ದ ಘಟೇ ಮಾಭೂ ಕಾಲಾಸ್ಪರ್ಶೇನ ಕಾರ್ಯತ. ಆರನೇದಂತೆ 3, 4, 5 ಇಲ್ಲಿ, ಇದು 6ನೇ ಹೇತು, 6th ಹೇತು. ಇದು ಹಾಗೆ ಸ್ವಾಮಿ ಇದು ಮಾಡಿದ್ದಾರೆ. ಇದು 1ನೇ ಹೇತು ಅಂತೆ, ನಚ ತಾವ ಪ್ರೇರಣ. ಇದು 1, 2 ಅಲ್ಲ ಆಯ್ತಂತೆ. ಸ್ವಾಮಿಗಳು 1, 2 ಹಾಕಿದ್ದಾರೆ. ಇದು 3, 4, 5 ಇದು ಯಾವ್ದೋ 23, 24 6ನೇದು ಹೇತು. ಗುರು ಹೆಂಗ್ ನೋಡಿದಾರೆ ಗುರುಗಳು, ಓದ್ಕೊಳ್ಳಿ ಸಾಕ್ಷಿತ್ತು ಮಾಡ್ತಾರೆ ಅಲ್ಲ. ತುಂಬಾ ಚುಂಟ್ರು ಗುರು. ಅದೆಲ್ಲಿ ತಗೊಂಡ್ರಿ ಗುರುಳ ನೀವು? ಅದೆಲ್ಲಿ ಬಂತು ನಿಮ್ಗೆ? ಯಾರು ಕೊಟ್ರು? ನಮಗೂ ಕೊಡ್ಸಿಪ್ಪ, ಬರ್ಕೊಟ್ರಮ್ಮ. ಅದು ರೋಟಿಟ್, ರೊಟ್ಟಿ ಅಲ್ಲ ರೋಟು, ಅದು ರಿಟರ್ನ್. ಹಾ ಬಟ್ ಆಯ್ತಾ, ರಿಟರ್ನ್, ಅದು ರಿಟರ್ನ್. ಓ ರಿಟರ್ನ್ ಆಗ್ಬೇಕಂತಮ್ಮ, ರಿಟರ್ನ್ ಬೇರೆ, ರಿಟರ್ನ್ ಬೇರೆ, ರಿಟರ್ನ್ ಬೇರೆ. ಆಯ್ತಾ, ಮುಂದಕ್ಕೆ ಹೋಗೋಣ. ಕಾರಕನ್ ನಾಪಿ ಸಿದ್ಧತ್ವ ಆಯ್ತಾ, ನಾಪಿ ಅನ್ಯತೆ ಅನುರೂಪಣ. ಬೇರೆ ಇದೇವು ಅಂತ ನೋಡ ಅಂದ್ರೆ ಅದನ್ನ ನೀವು ಗೊತ್ತು ಮಾಡಿಲ್ಲ, ಅದು ಆಗಲ್ಲ. ಆಯ್ತಾ, ಅದು ಬರ್ಕೊಂಡ ಬೇರೆದು ಎಂದು ಹೇಳೋಣ ಎಂದರೆ ಅದನ್ನ ನೀವು ನಿರೂಪಣೆನೇ ಮಾಡಿಲ್ಲ, ಗೊತ್ತು ಮಾಡಿಲ್ಲ. ಮಾಣೆ ಬಂತನ ನೋಡುದ ಕಳಿಸಿದಾರೆ, ಪಾಠ ನೋಡ್ತೀರಾ ಇಲ್ಲಿ. ಬ್ರಹ್ಮನಿಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈ ನನಗೆ. ಏನದು? ಜೋಡಿಸ್ತೀನಿ ಕೈನ. ಏನ್ ಹಾಗಂದ್ರೆ ಕೇಳಿದೆ ಹಾಡೋದು. ಏನದ ಕೆಲಸ? ಅದ್ ನಿಮ್ಗೆ ಅರ್ಥ ಆಗೋದಿಲ್ವಾ? ನಚ ಕಾಲತ್ರಯ ಸ್ಪರ್ಶ ವಾಚ್ಯತ್ವಂ ಕಾರ್ಯಲಕ್ಷಣಂ ಘಟಶಬ್ದಾತ್ ಘಟೇ ಮಾಭೂ ಕಾಲಾಸ್ಪರ್ಶೇನ ಕಾರ್ಯದ.
कालास्पर्शेन कार्यता न च कालत्रयास्पर्शवाच्यत्वं कार्यलक्षणं घटशब्दात् घटे मा भूत ಕಾಲಾಸ್ಪರ್ಶೇನ कालास्पर्शेन ಅರ್ಥ ಇದೆ ಶ್ಲೋಕ. ಅಲ್ಲದೆ ಕಾಲತ್ರಯ ಸ್ಪೃಶವಾಚ್ಯ, ಕಾಲತ್ರಯಕ್ಕೂ ಮುಟ್ಕೊಂಡಿಲ್ಲ ಅಂತ ಹೇಳ ಹಾಗಿಲ್ಲ. ನಿಯೋಗವು ಕಾಲತ್ರಯಕ್ಕೂ ಮುಟ್ಕೊಂಡಿಲ್ಲ, ಕಾಲತ್ರಯ ಅಸ್ಪರ್ಶವಾಚ್ಯತ್ವ. ನಿಯೋಗ ಹಂಗ ಹೇಳಕ್ ಬರಲ್ಲ ಸ್ವಾಮಿ, ಹಂಗೆ ಏನ್ ಅನ್ಕೊಂಡಿದ್ದೀರಾ, ಅದು ಕಾಲತ್ರಯಕ್ಕೆ ಸಂಬಂಧಪಟ್ಕೊಂಡಿಲ್ಲ ಅಂತ ಹಾಗೂ ನೀವು ಹೇಳೋ ಹಾಗಿಲ್ಲ ಅಂತ ಇದ್ದಾರೆ. ಅದು ಕಾರ್ಯಲಕ್ಷಣವೇ ಆಗಲ್ಲ. ಕಾರ್ಯಲಕ್ಷಣ ಕಾಲಸ್ಪರ್ಶವಾಚ್ಯತ್ವ ನಭವತಿ ಅಂತ. ಕಾರ್ಯಲಕ್ಷಣ ಏನ್ ಮಾಡಿದ್ರು, ನಿಯೋಗ ಮಾಡಿದಾರೆ. ಕಾರ್ಯ ಅಂದ್ರೆ ನಿಯೋಗವು ಕಾಲತ್ರಯ ಅಸ್ಪರ್ಶವಾಗಿದ್ದದ್ದಾಗಿದೆ ಎಂದು ಹೇಳಬಾರದು. ನಾನು ಘಟ ಶಬ್ದದಿಂದ ಘಟಕ್ಕೆ ಅದು ಅರ್ಥವಾಗೋದು ಬೇಡ. ಕಾಲ ಅಸ್ಪರ್ಶೇನ, ಕಾಲಕ್ಕೆ ಮುಟ್ಕೊಳ್ಳದೆ ಇರತಕ್ಕಂಥದ್ದು ಯಾವುದೋ ಕಾರ್ಯ ಇದೆಯಲ್ಲ, ಅದು ಘಟ ಶಬ್ದಕ್ಕೆ ಅರ್ಥ ಅಂತ ಹಾಗೆ ಮಾಡ್ದಂಗ ಆಗತ್ತೆ ಅಂತ. ಘಟ ಇತ್ಯುಕ್ತೆ ಕಾಲತ್ರಯ ಅಸ್ಪೃಷ್ಟೋ ಘಟೋ ಭಾತಿ. ಅದೇ ನಿಮ್ ಪ್ರಕಾರ ಹಾಗಾಗತ್ತೆ. ನಿಯೋಗ ಅಂದ್ರೆ ಕಾಲತ್ರಯ ಅಸ್ಪೃಷ್ಟವಾದದ್ದು, ನೀವು ಅಂದ್ರೆ ಘಟ ಅಂತಂದ್ರೆ ಈ ಘಟ ಅಲ್ಲ, ಕಾಲತ್ರಯಕ್ಕೂ ಮುಟ್ಕೊಳ್ಳದೆ ಇರ್ತಕ್ಕಂಥ ಯಾವುದೋ ಒಂದು ಘಟ ಅಂತ ಹೇಳಕ್ ಆಗತ್ತೆ ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಘಟೋ ಅಸ್ತಿ ಇತ್ಯಾದೋ ಲರಾದ್ಯರ್ಥಸ್ಯ ವಿರವಿಧಾನ ಪ್ರಸಂಗ. ಯದಾರ್ಥಸ್ಯ ಲರಾದ್ಯರ್ಥಸ್ಯ ವಿರವಿಧಾನ ಪ್ರಸಂಗ. ಭಾತಿ ಅಂತಂದ್ರು ಲಟ್ಟಿಗೆ ಘಟೆ ಕಾಳಿನ ಮಾಪು ಅತಿವ್ಯಾಪ್ತಿ ಇತಿ ಭಾವ. ಒಂದು ಗಡಿಗೆ ಆಗತ್ತೆ ಅನ್ನೋ ಅರ್ಥದಲ್ಲಿ. ಮುಂದಕ್ಕೆ ಹೋಗ್ತಾ ಇದ್ದೀರಾ, 624 ನೋಡ್ಬೇಕು. ಅದೇನೆ ಸಪ್ತಮಂ ನಿರಸ್ಯತಿ ನಶ್ಯತಿ ಹೇತುಮಃ ಘಟೇತಿ. ಘಟಃ ಇತ್ಯುಕ್ತೆ ಕಾಲತ್ರಯ ಅಸ್ಪೃಷ್ಟೋ ಘಟೋ ಭಾತಿ. ಘಟ ಅಂತಂದ್ರೆ 3 ಕಾಲದಿಂದ ಮುಟ್ಕೊಳ್ಳದೆ ಇರತಕ್ಕಂತಹ ಘಟು ಜೋಡ್ತಾ ಇದೆ ಅಂತ ಹೇಳಕ್ಕಾಗತ್ತೆ. ಇತರ 3 ಇತರ ಘಟ ಶಬ್ದಾತ್ ಕಾಲ ಸಂಬಂಧಿತ್ವೇನ ಘಟಮಾನೆ ಘಟೋಸ್ತಿ ಇತ್ಯಾದು ಲಡಾದ್ಯರ್ಥಸ್ಯ ದ್ವಿರವಿಧಾನ ಪ್ರಸಂಗ. ದ್ವಿರವಿಧಾನ ಅಂದ್ರೆ ಘಟ ಶಬ್ದೇನ ಲಕಾರೇಣ ಚ ವಾರದ್ವಯಂ ಬೋಧಾಪತ್ಯರಿತ್ಯಸ್ಯ. ಬೋಧಾಪತ್ಯ ಇತ್ಯರ್ಥ ಮಾಡಿದ್ರು. ಅಥವಾ ಘಟೋ ಕಾರ್ಯತಾ ಮಾಭೂತ್ ಅತ್ರ ಅತಿವ್ಯಾಪ್ತಿ ಇತಿ ಭಾವ. ಏನು ಏನ್ ವಿಸ್ತೃತ ಮಾಡ್ತಾರೆ ಈ ಶ್ಲೋಕ ನೋಡಿ, ಇಷ್ಟ ಅರ್ಥ ಆಗುತ್ತೆ. ಕಾಲತ್ರಯದಲ್ಲೂ ಮುಟ್ಟುಕೊಳ್ಳದೆ ಇರ್ತಕ್ಕದ್ದು ಕಾರ್ಯಕ್ಕೆ ಲಕ್ಷಣ ಅಂತ ಹೇಳೋ ಹಾಗಿಲ್ಲ ಅಂತ ಇದೆ. ಕಾರ್ಯಕ್ಕೆ ಲಕ್ಷಣ, ಕಾರ್ಯವಾದದ್ದ ಕಾರ್ಯನ ಹುಟ್ಟಿದ್ದರ ವಸ್ತುವಿಗೆ ಲಕ್ಷಣ ಏನು ಅಂದ್ರೆ 3 ತ್ರಯದಿಂದಲೂ ಸಂಬಂಧ, 3 ಕಾಲದಿಂದಲೂ ಸಂಬಂಧ ಪಡೆದೇ ಇರೋದು ಅಂತ ಹಾಗೆ ಹೇಳೋ ಹಾಗಿಲ್ಲ. ಕಾರ್ಯವಾಗಿರೋದು ಇಲ್ಲ ಭೂತಕಾಲಕ್ಕೋ ವರ್ಷವಾಗಿ ಭವಿಷ್ಯ ಆಗಲೇಬೇಕು. ಕಾರ್ಯ ಅಂದ್ರೆ ಹುಟ್ಟಿದ್ದಾದ ವಸ್ತು ಕಾಲತ್ರಯಕ್ಕೂ ಸಂಬಂಧ ಪಡ್ಕೊಳ್ಳದೆ ಇರುವಂತದ್ದು ಅಂತ ಹೇಳ ಹಾಗಿಲ್ಲ, ಹಾಗೆ ಹೇಳ ಬರೋಲ್ಲ. ಕಾಲತ್ರಯ ಅಸ್ಪೃಶವಾಚ್ಯತ್ವಂ ಕಾರ್ಯಕ್ರಮ ನವಾಚ್ಯ. ಘಟ ಶಬ್ದ ಘಟೆ, ಅದು ಘಟ ಶಬ್ದದಿಂದ ಕಾಣ್ತಾ ಇರುವ ಘಟದಲ್ಲಿ ಘಟ ಶಬ್ದ ಆಗ್ಬಾರ್ದು. ಯಾಕಂದ್ರೆ ಕಾಲ ಅಸ್ಪರ್ಶೇನ, ಕಾಲಕ್ಕೆ ಬಿಟ್ಟುಕೊಳ್ಳದೆ ಇರ್ತಕ್ಕಂತಹದ್ದು ಯಾವುದೋ ಒಂದು ಘಟದೊಡನೆ ಅದಕ್ಕೆ ಆ ಘಟ ಶಬ್ದದ ವ್ಯಾಪಾರ ಇದೆ ಅಂತ ಹೇಳ್ದಂಗಾಗತ್ತೆ. ನೀನ್ ಹೇಳಿದ್ರೆ ಹೇಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೀನ್ ನಿಯೋಗ ಅಂತ ಹೇಳ್ತಾ ಇದೆಯಲ್ಲ, ಅದು ಹೇಗೆ ಅರ್ಥ ಐತೆ ಅಂತ ಅದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಗಡಿಗೆ ಅನ್ನೋ ಶಬ್ದಕ್ಕೆ ಈಗಿರೋ ಗಡಿಗೆ ಅಂತ ಅರ್ಥ ಅಲ್ಲ. ಅದು ಕಾಲಕ್ಕೆ ಸಂಸ್ಪರ್ಶ ಇರ್ತಕ್ಕಂಥದ್ದು ಗಡಿಗೆಯನ್ನ ಘಟ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಏನ್ ಅರ್ಥ ಆಗತ್ತೋ ಆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಅಂದಲ್ಲ ಅಂತ ಕಾಲಕ್ಕೆ ಸಂಬಂಧವಿಲ್ಲದೆ ಇರ್ತಕ್ಕಂಥಾದ ಗಡಿಗೆ ಘಟ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಹೇಗೆ ಅರ್ಥ ಅಲ್ಲೋ ಅಂದಲ್ವೋ ಹಾಗೆ ಕಾರ್ಯವಾಗಿರೋದಕ್ಕೆ ನಿಯೋಗವಾಗಿರೋದಕ್ಕೆ ಕಾಲಕ್ಕೆ ಯಾವ್ದು ಸಂಸ್ಪರ್ಶ ಇದೇ ಇರ್ತಕ್ಕದ್ದು ಅರ್ಥ ಮಾಡಿದ್ರೆ ಅದು ಯಾರಿಗೂ ಅರ್ಥ ಆಗುತ್ತ? ಅದೇನ್ ಮಾಡಿದ್ರೆ ಇಂಗ್ಲಿಷು ಹೌದಾ, ಅವ್ರಿಗೂ ಅರ್ಥ ಇರ್ಬೇಕಾ? ಏನೋ ಮಾಡಿದಾರೆ, ಏನ್ ಮಾಡಿದಾರೆ
ಮುಂಚೆ ಮಾಡಿದವ್ರಿಗೆ ಅರ್ಥ ಆಗಿರ್ಬೇಕು, ಆಮೇಲೆ ಓದೋರ್ಗೆ ಅರ್ಥ ಆಗೋದು. ಆಗಿರ್ಬೋದೇನೋ ಗುರುಗಳೇ, ನಮ್ಗೆ ಹೊಡಿತಾ ಇಲ್ಲ. ಟಿಪ್ಪಣಿನೂ ಕೊಟ್ಟಿದ್ದಾರೆ ಇದಕ್ಕೆ, ಆ ಟಿಪ್ಪಣಿನೂ ಅರ್ಥ ಆಗುತ್ತೆ. ಜೋಯಿಸರದು ಇದೇ ಬರುತ್ತೆ, ಹಾ ಜೋಯಿಸರದು ಇದೇ ಬರುತ್ತೆ. ಜೋಯಿಸಿದ್ ಬೇಡ, ಏನ್ ಮಾಡಿದ್ದಾರೆ ಗೊತ್ತಾ? ಇಂಗ್ಲಿಷು ಅರ್ಥ ಆಗ್ತಿಲ್ಲ ನನಗೇನು ಇಷ್ಟ ಅರ್ಥ ತೋರಿಸ್ತಾ ಇದೆ. ಅದು ವಾರ್ತಿಕಾರರೇ ಬಂದು ಇನ್ನು ಸರಿಯಾದ ಅರ್ಥ ಹೇಳ್ಬೇಕಷ್ಟೇ. ನನ್ನ ಮನಸ್ಸಿಗೆ ಬುದ್ಧಿಗೆ ಬಂದು ನೀನ್ ಹೇಳಿದ್ ಸರಿನಾ ಇಲ್ಲ ಅವರೇ ಬಂದು ಹೇಳ್ಬೇಕು. ನಂಗೆ ಶಬ್ದಾರ್ಥ ನೋಡಿದಾಗ ಕಾರ್ಯಲಕ್ಷಣಂ ಕಾಲತ್ರಯ ಅಸುಸ್ಪರ್ಶವಾಚ್ಯತ್ವ ನ, ಯಾವತ್ತು ಕಾಲತ್ರಯಕ್ಕೂ ಮುಟ್ಕೊಳ್ದೇ ಇರ್ತಕ್ಕಂಥದ್ದು ವಾಚ್ಯತ್ವ ಅದು ಕಾರ್ಯಲಕ್ಷಣ ಅಂತ ಆಗೋಲ್ಲ. ಕಾರ್ಯ ಹುಟ್ಟಿದ್ದು ಇಲ್ಲ ಭೂತಕಾಲಕ್ಕೋ ಇಲ್ಲ ವರ್ತಮಾನ ಕಾಲಕ್ಕೋ ಇಲ್ಲ ಭವಿಷ್ಯತ್ ಕಾಲಕ್ಕೋ ಸೇರ್ಬೇಕೇ ಹೊರತು ಕಾಲತ್ರಯ ಸಂಬದ್ಧವಾಗಿರ್ತಕ್ಕಂಥ ಕಾರ್ಯ ಅಂತ ಒಂದು ಕಾರ್ಯಕ್ಕೆ ಲಕ್ಷಣ ಇಲ್ಲ. ನಿಯೋಗ ಅಂತ ಹೇಳ್ತಿರಲ್ಲ, ನಿಯೋಗ ಅನ್ನೋದು ಕಾರಕೂ ಅಲ್ಲ, ಕರ್ತೃ ಅಲ್ಲ, ಕಾರಣವೂ ಅಲ್ಲ, ಏನೇನು ಅಲ್ಲ ಅಲ್ಲ ಅಂತಂದ್ರೆ ಏನದ? ನೀವು ಏನೇನು ಎಷ್ಟು ತರ ಇದೆಯೋ ಅಷ್ಟು ತರವೂ ಅಲ್ಲ ಅಂದ್ರೆ ಇವಾಗ ಗಡಿ ಕಾರ್ಯ ಅಂತಂದಕ್ಕೂ ಕಾಲತ್ರಯ ಸಂಬಂಧ ಇದೆಯಪ್ಪ. ಕಾರ್ಯವಾಗೋದಕ್ಕೆ ಕಾಲತ್ರಯ ಸಂಬಂಧವೂ ಇರ್ತಕ್ಕಂಥ ಒಂದು ಕಾರ್ಯ ಅಂತ ಅಂತೀನಿ ಅಂದ್ರೆ ಅದು ಏನ್ ಅರ್ಥ ಅದಕ್ಕೆ? ಘಟ ಶಬ್ದದಿಂದ ಘಟ ಅಂತ ಒಂದು ಶಬ್ದ ಹಾಕಿದ, ಅಲ್ಲಿ ಘಟದಲ್ಲಿ ಅದು ವ್ಯಾಪಾರ ಆಗೋದು ಬೇಡ. ಕಾಲಾಸ್ಪರ್ಶೇನು ಕಾರ್ಯದ ವ್ಯಾಪಾರ, ಕಾಲಕ್ಕೆ ಮುಟ್ಕೋದೇ ಇರ್ತಕ್ಕಂತಹ ಒಂದು ಗಡಿಗೆಗಳಲ್ಲಿ ವ್ಯಾಪಾರ. ಯಾವ್ದ ಶಬ್ದಕ್ಕೆ? ಘಟ ಶಬ್ದಕ್ಕೆ. ಘಟ ಶಬ್ದಕ್ಕೆ ವ್ಯಾಪಾರ ಕಾಲಕ್ಕೆ ಸಂಪರ್ಕದೇ ಇರ್ತಕ್ಕಂತಹ ಒಂದು ವಸ್ತುವಿನ ವ್ಯಾಪಾರ. ಈ ಕಾಲ್ತಾ ಇರೋದ್ರೊಳನೆ ಅಲ್ಲ ಅಂತ ಹೇಳ್ದಂಗೆ ಆಗತ್ತೆ. ಅನ್ಯೋಗ ಅಂತ ಏನು ಕಲ್ಪಿಸ್ತಾ ಇದೆಯಲ್ಲ ಅದು ಅಂತ ನಾನು ಹಾಗೆ ಅರ್ಥ ಮಾಡ್ತಾ ಇದ್ದೀನಿ. ಬರ್ಕೊಂಡಿರಿ, ನಾಳೆ ವ್ಯತ್ಯಾಸ ಅಂದ್ರೆ ಚೇಂಜ್ ಮಾಡ್ಕೊಳ್ಳೋಣ. ಅದನ್ನ ಬೇಕಾದ್ರೆ ಕೊನೆಯವನಿಗೆ ಕ್ವಶನ್ ಮಾರ್ಕ್ ಹಾಕೊಂಡು ಹೋಗ್ತೀವಿ. ಕಾರ್ಯದ ಲಕ್ಷಣವು ಅಂದ್ರೆ ಕಾರ್ಯದ ಡೆಫಿನೇಷನ್ ಅಂತಹ ಕಾಲತ್ರಯದಿಂದ ಮುಟ್ಟುಕೊಳ್ಳದೆ ಇರತಕ್ಕದ್ದಾಗಿ ಹೇಳುವಂಥದ್ದು, ಕಾಲತ್ರಯದಿಂದಲೂ ಮುಟ್ಟುಕೊಳ್ಳದೆ ಇರತಕ್ಕದ್ದು ಎಂಬುದನ್ನು ಹೇಳುವಂಥದ್ದು ಎಂಬುದು ಆಗೋದಿಲ್ಲ. ಕಾಲತ್ರಯದಿಂದಲೂ ಮುಟ್ಟುಕೊಳ್ಳದೇ ಇರೋದು, ಕಾಲತ್ರಯದಿಂದಲೂ ಮುಟ್ಟುಕೊಳ್ಳದೇ ಇರೋದು, ಸಂಬಂಧವಿಲ್ಲದೆ ಇರೋದು ಅಂತ ಮುಟ್ಕೊಳ್ದೇ ಇರೋದ, ಕಾಲತ್ರಯದಿಂದಲೂ ಸಂಬಂಧ ಪಡ್ಕೊಳ್ಳದೆ ಇರೋದು ಎಂಬುದು ಲಕ್ಷಣವಾಗುವುದಿಲ್ಲ. ಹಾ, ಅದ ಪೂರ್ವಾರ್ಧ ಅರ್ಥ ಆಯ್ತು. ಉದಾಹರಣೆ ಹಾಗೆ ಘಟ ಶಬ್ದ ಅಂತ ಹಾಕಿದ, ಘಟ ಅಂತ ಒಂದು ಶಬ್ದ ಹಾಕಿದ, ಅಲ್ಲಿ ಘಟದಲ್ಲಿ ಅಲ್ಲ ಘಟ ಶಬ್ದ ಪ್ರಯೋಗ ಮಾಡಿದ್ದು, ಘಟೇ ಮಾಡ್ಬೋದು, ಘಟ ವಿಷಯದ ಘಟ ಶಬ್ದ ಆಗ್ಬಾರ್ದು. ಯಾವುದು ಕಾಲ ಸ್ಪರ್ಶವಾಗಿದೆಯೋ ಅದರೊಡನೆ ಆ ಶಬ್ದಕ್ಕೆ ಕಾರ್ಯದ ವ್ಯಾಪಾರ ಅಂತ ಹೇಳಿದ್ರೆ ಏನ್ ಅರ್ಥ ಆಗುತ್ತೆ? ಅರ್ಥ ಆಗತ್ತೆ ನಿಂದು. ಹಾಗೂ ಆಗ್ಬೋದು, ಹೀಗೂ ಆಗ್ಬೋದು, ಆಗದೇನೆ ಇರ್ಬೋದು. ಅದು ಇದು ಓದಕ್ ಬರಬೇಕು. ಇದು ನೋಡ್ದೆ ಈಗ ನಿಮ್ಗೆ ಅರ್ಥ ಆಗಿಲ್ಲ ಆದ್ರೆ ನನ್ಗೆ ಏನು ಗೊತ್ತ ಹಂಗಲ್ಲ, ನನ್ಗೆ ಅರ್ಥ ಆಯ್ತು. ಶ್ಲೋಕ ಹೇಳಿದ್ರೆ ಶ್ಲೋಕ ನಿಮ್ಗೆ ಏನಾಗ್ತಿದೆ ಇಲ್ಲಿ? ನೀವು ಇಂಡೆಕ್ಸ್ ಇದ್ರಲ್ಲಿ ಇಟ್ಕೋಬೇಕು. ಆ ಇಂಡೆಕ್ಸ್ ಪುಸ್ತಕನ ಅದು 3ನೇದಲ್ಲಿದೆ, ಅಲ್ಲಿ 3ನೇ ತೆಗೀರಿ. 3ನೇ ತಕೊಂಡು ಒಂದು ಶ್ಲೋಕ ಓದ್ತೀನಿ, ಆ ಇಂಡೆಕ್ಸ್ ಅಲ್ಲಿ ಇದೆಯಾ ನೋಡಿ. ಅದು ನಮಗೆ ಪ್ರಿಂಟ್ ಇಲ್ಲದೆ ಇರೋ ಭಾಗದ ಅಂತ ನೋಡ್ಬೇಕು. ಅಲ್ಲ, ಎಲ್ಲರೂ ಕೊಟ್ಬಿಟ್ಟಿದ್ದಾರೆ, ನಾವು ಇಡೀ ವಾರ್ಷಿಕ ಇಂಡೆಕ್ಸ್ ಕೊಟ್ಬಿಟ್ಟಿದ್ದಾರೆ. ಅದು ಯುವಕರಲ್ಲಿ ಕೊಟ್ಟಿದ್ದಾನೆ, ನ್ಯಾಯಕಲ್ಪದಲ್ಲಿ ನಮಗೆ ಪ್ರಿಂಟ್ ಆಗಿಲ್ಲದೆ ಇರೋ ಶ್ಲೋಕ ಗೊತ್ತಾಗುತ್ತೆ ನಮ್ಗೆ. ಯಾಕೆಂದ್ರೆ ಶ್ಲೋಕ ಎಲ್ಲಕ್ಕೂ ಒಂದೇನೆ. ಶ್ಲೋಕದಲ್ಲಿ ಏನು ಎರಡು ನಾಯಕ ಶ್ಲೋಕ ಅದೇ, ಇದು ಶ್ಲೋಕವೇ. ಓದಕ್ಕೆ ಗೊತ್ತಾಗ್ತಿಲ್ಲ. ನೀವೇ ಹೀಗೆ ಅಂದ್ಬಿಟ್ರೆ ಬರಹ ಅದ್ ಏನ್ ಬರಹ ಅನ್ನೋ ಗೊತ್ತಿಲ್ಲ. ನಾಗಬರಹ, ನಾಗಬರಹ ಅಂತ ಹೇಳ್ತಾರೆ. ನಮ್ ಶ್ರಾವಣ ಈಜಿ ಓದ್ತಾನೆ ನನ್ನಲ್ಲ. ಅವ್ರ ಆ ಗ್ರಂಥಗಳೆಲ್ಲ ಹಳೆ ಮಾನ್ಸ್ಕ್ರಿಪ್ಟ್ಸ್ ಎಲ್ಲ ಓದುವ ಅಭ್ಯಾಸ ಇರುತ್ತೆ. ಅಲ್ಲಿ ಒಂದು ಕಡೆ ಬರೆದಿದ್ದಾರೆ, ಟ್ರಾನ್ಸ್ಕ್ರೈಬ್ 1926-27 ಫ್ರಮ್ ಸೆಂಟ್ರಲ್ ಲೈಬ್ರರಿ ಬರೋಡಾ ಅಂತ. ಬರೋಡಾ ಇಂದ ತಗೊಂಡು ಇಟ್ಕೊಂಡಿದ್ದಾರೆ.
ಬಹುಶಃ ನಂಗೆ ಬರೀ ವ್ಯಾಖ್ಯಾನ ಮಾತ್ರ ಕೊಟ್ಕೊಂಡಿದ್ದಾರೆ, ಒಂದು ಶ್ಲೋಕ ಇದ್ದೇ ಇದೆ ಅಂತ. ಶ್ಲೋಕ ಬರದೇ ಇಲ್ಲ ಇವರು. ಆ ವ್ಯಾಖ್ಯಾನ ಸಂಖ್ಯೆನೂ ಕೊಟ್ಟಿಲ್ಲ, ಈ ಶ್ಲೋಕದ ಸಂಖ್ಯೆ ಅಂತ ಇದು ವ್ಯಾಖ್ಯಾನ. ಹಾ, ಮುಂದೆ ಹೋಗೋಣ. ಇದು ಕರ್ಮದಲ್ಲಿ ಆಗ್ಲಿ ನಿಯೋಗವು ಎಲ್ಲಿ ನಿಯೋಗ? ಸಂಬಂಧ ಯಾಕೆ ಬರ್ಕೊಂಡು? ಕಾರ್ಯದ ಲಕ್ಷಣ ಅಲ್ಲ. ಹಾ, ಕಾಲತೆಯಿಂದ ಮುಟ್ಕೊಳ್ಳದೆ ಇರ್ತಕ್ಕದ್ದು ಕಾರ್ಯಕ್ಕೆ ಲಕ್ಷಣ ಎಂಬುದಾಗಿ ಹೇಳಬಾರದು. ಏನೇನೋ ಬರ್ಕೊಂಡ್ಬಿಡ್ತಾನೆ, ಹಂಗೆ ಬರ್ತಿದ್ದೀನಿ ಬಿಡ್ತಾನೆ ನಾಳೆ. ಬಹಳ ಕಷ್ಟ. ಕಾರ್ಯದ ಲಕ್ಷಣ ಕಾಲತೆಯಿಂದ ಮುಟ್ಕೊಳ್ಳದೆ ಇರ್ತಕ್ಕದ್ದು ಎಂಬುದಾಗಿ ಹೇಳಬಾರದು. ಅದ ಘಟ ಅನ್ನೋ ಶಬ್ದದಿಂದ ಪೂರ್ವವರ್ತಿಯಾದ ಘಟದಲ್ಲಿ ವೃತ್ತಿ ಅಲ್ಲ. ಘಟ ಅನ್ನುವ ಶಬ್ದದಿಂದ, ಘಟಾದಿ ಯಾಕೆ ಘಟ ಶಬ್ದದಿಂದ, ಘಟ ಅನ್ನೋ ಶಬ್ದದಿಂದ ಮುಂದೆ ಕಾಣು ಗಡಿಗೆಯಲ್ಲಿ ಆ ಶಬ್ದ ವ್ಯಾಪಾರವಲ್ಲ. ಅದು ಕಾಲಸ್ಪರ್ಶವಿಲ್ಲದೆ ಇರ್ತಕ್ಕಂತಹ ಒಂದನ್ನು ಉಂಟು ಮಾಡುವಂಥದ್ದು. ಆಯ್ತು, ಬೆನ್ಬೇಕು ಅವನಿಗೆ. ಹಾ, ಇದೆಯಾ? ಎಲ್ಲ ಇನ್ನೇ ಕದ್ದಿರೋದು ಅಷ್ಟ. ಇಷ್ಟು ಖಾಲಿ ಆಗ್ತಿರ್ಲಿಲ್ಲಪ್ಪ, ಹುಲ್ಲಿತ್ತ ನೋಡ, 4ಕ್ಕೆ ಬಂದಿದೆ. ಕಳ್ಳ ಮಗ ಎಲ್ಲ 18 ಬೇರಿತಮ್ಮ, 6 ಪೆನ್ನಿ ಬಂದಿದೆ. ಕುದ್ದು ಅಷ್ಟು ಕದ್ದು ಬಿಡಿದ್ದಾರೆ ಹುಡುಗರು. ಅಷ್ಟು ಓದ್ತಾ ಇದ್ದಾರೆ. ಇಲ್ಲಪ್ಪ ನೋಡಿ, ಎಲ್ಲ ಕಿಟಕಿ ಮೇಲೆ ಒಂದೊಂದು ಇರುತ್ತೆ ನೋಡಿ. ಆ ಕಿಟಕಿ ಮೇಲೆ ಇದು ಎಲ್ಲ ಅಲ್ಲೆಲ್ಲ ಬಿದ್ದಿರುತ್ತೆ. ಬರೆಯೋದೇ ಇಲ್ಲ ಹುಡುಗರು. ಏನಕ್ಕೆ ಎಸಿತಾರೆ ಅಂತ ಅಲ್ಲಿ ನಿಂತ್ಕೋಬೇಕು, ಬರೀತಾರೆ ಅಂತ. 24ಕ್ಕೆ ಹೋಯ್ತು ಸಾರ್, ಗಾಯತ್ರಿ ಛಂದಸ್ ಆಯ್ತು. ಅಯ್ಯೋ ಇಲ್ಲ, ಟೇಕ ಭಿನ್ನಂತಿ ಮೇ ಮೂರ್ಧಾನಂ. ನನ್ ಟೇಕ್ ಬರ್ತಾ ಇದೆ 24 ಜನರಿಂದ, ತಲೆ ಹೊಡೆದೋಗ್ತಾ ಇದೆ. ಹಾ, ಮುಂದೆ ಕಾಣುವ ಗಡಿಗೆ ವಿಷಯದಲ್ಲಿ ಘಟ ಶಬ್ದ ಪ್ರಯೋಗ ಆಗಬಾರದು, ಆಗುವುದು ಬೇಡ. ಕಾಲದಿಂದ ಮುಟ್ಟಿಕೊಳ್ಳದೆ ಇರ್ತಕ್ಕಂಥದ್ದಲ್ಲಿ ಅದರ ವ್ಯಾಪಾರ ಎಂದು ಹೇಳ್ದಂಗೆ ಆಗುತ್ತದೆ. ಕಾಲದಿಂದ ಮುಟ್ಟಿಕೊಳ್ಳದ, ಯಾವ ಕಾಲದಿಂದ ಮುಟ್ಟಿಕೊಳ್ಳದ ಅಂತ. ಕಾಲ ಅಂದ್ರೆ ಭೂತ ಭವಿಷ್ಯದ ವರ್ತಮಾನ. ಯಾವ ಕಾಲ ಮುಟ್ಟಿಕೊಳ್ಳದೆ ಇರತಕ್ಕಂತಹ ಒಂದು ವಸ್ತುಗಳನ್ನೇ ಘಟ ಶಬ್ದ ಪ್ರಯೋಗ ಅಂತ ಹೇಳಿದ್ರೆ ಹೇಗೆ ಅದು ಶಶಶೃಂಗ ಧನುರ್ಧರ ಅರ್ಥವೋ ಹಾಗೆ ಈ ನಿಯೋಗ ಅಂದ್ರೆ ಕಾರ್ಯರೂಪವೂ ಅಲ್ಲ, ಕಾರಣರೂಪವೂ ಅಲ್ಲ, ಕ್ರಿಯಾರೂಪ ಅಲ್ಲ, ಕರ್ತೃರೂಪ ಅಲ್ಲ, ಫಲರೂಪ ಅಲ್ಲ, ಯಾವ ಅಲ್ಲ 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 ಏನ್ ಅಲ್ಲ 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 ಏ ಅಲ್ಲ ಬರ್ರ. ಹಿಂಗ್ ಹೇಳ್ಬಿಟ್ರೆ ಬಹಳ ಕಷ್ಟ. ತೆಲುಗಲ್ಲಿ ಕುಸುಮಕ್ಕ ಯಾರಾದ್ರು ಮಾಡಿದಾರ ವಾರ್ಷಿಕಕ್ಕೆ ಅನುವಾದನ? ನೋಬಿಡಿ ಗೊತ್ತಾ ನಿಮ್ಗೆ? ವಿಚಾರಿಸಿಮ್ಮ, ತೆಲುಗಲ್ಲಿ ಯಾರಾದ್ರೂ ಎಲ್ಲಾದ್ರೂ ಬೃಹತ್ ವಾರ್ಷಿಕಕ್ಕೆ ಗೊತ್ತಿಲ್ಲ ಗುರುಗಳೇ. ವಿಚಾರಿಸ್ತೀರಾ? ನಿಮ್ ಗುರುಗಳು ಸ್ವಾಮಿಗಳು ಯಾರು ಇದಾರಲ್ಲ ಒಬ್ರು? ಕೇಳ್ಬೇಕು ಗುರುಗಳೇ. ಕೇಳಿಮ್ಮ, ಪ್ಲೀಸ್ ಕೇಳಿಮ್ಮ, ರಿಕ್ವೆಸ್ಟ್ ಮಾಡ್ಕೋಬೇಕಾ ನಿಮ್ಮನ್ನ? ಅಯ್ಯೋ ಹಂಗಲ್ಲ ಗುರುಗಳೇ, ಗೊತ್ತಾ? ಕೇಳಕ್ ಗೊತ್ತಾಗ್ಬೇಕಲ್ಲ. ಹೇಳಿ. ಈ ಸುರೇಶ್ವರಾಚಾರ್ಯ ಬರೆದಂತಹ ಬೃಹದಾರಣ್ಯಕೋಪನಿಷತ್ ಭಾಷ್ಯ ವಾರ್ತಿಕವನ್ನ ಯಾರಾದ್ರೂ ತೆಲುಗಿಗೆ ಅನುವಾದ ಮಾಡಿರುತ್ತಾರಾ ಅಂತ ಖುಷಿ ಹಾಕ್ಬಿಟ್ಟು ಅದನ್ನ ಮೆಸೇಜ್ ಮಾಡಿ ನಿಮ್ಮ ಇವರಿಗೆ. ಬರ್ಕೊಳ್ತೀರಾ? ತೆಲುಗಲ್ಲೇ ಹೇಳ್ಬೇಕಾ? ರಾಸ್ಕೊಂತಾರಾ? ఎవరైనా బృహదారಣ್యక వార్తికానికి తెలుగులో అనువాదం చేసినారా? చేసినది ఉందా? దొరుకుతుందా? ఎవరైనా తెలుగులో బృహదారಣ್యక వార్తికానికి తెలుగులో అనువాదం చేసిన పుస్తకాలు ఉందా? అలా దొరుకుతుందా? లభిస్తుందా? ఎక్కడైనా దొరికితే దయచేసి మనకు పంపించండి ఎంత ಹೇಳಿ ಬರೀರಿ ಲೆಟ್ರು. ఏదైనా డబ్బు ఇవ్వాలంటే ఇస్తానని అనుకోండి, నాకు చెప్పండి డబ్బు ఇవ్వాలంటే పంపిస్తాను. మీ దగ్గర ఉంది అది వేరే, మీకు ఎందుకు? గుజరాతీ అయ్యప్ప, ఈ సంస్కృత భాష
ಗುಜರಾತಿ, ತುಳು ಅಥವಾ ಈ ಕುರಾನ್ ಇದ್ರಲ್ಲಿ ಇದ್ಬಿಟ್ರೆ ಉರ್ದು. ಪಾರ್ಸಿ. ಇನ್ಯಾ ಭಾಷೆ ಇದೆ ಗೊತ್ತಾಗ್ತಾ? ಅದ ಗೊತ್ತಾಗ್ತಾ ಇದ್ರಲ್ಲಿ ವೆಬ್ಸೈಟ್ ಇದೆ. ಹಿಂದಿಲಿ ಇದೆ ನೋಡು, ಎಂಟೈರು ಒಂದ್ ಭಾಗ ಇದೆ, ಹಿಂದಿಲಿ ಇದೆಯಲ್ಲ ಒಂದ್ ಭಾಗ ಇದಿದೆ, ಇದರಲ್ಲಿದೆ ನೋಡಿ. ಹಾ, ನೀವು ಹಿಂದಿ ಬರುತ್ತಾ? ನಾನು ಅರ್ಥ ಆಗುತ್ತಾ? ಓದಿರೋದೇ ಹಿಂದಿ ಮೀಡಿಯಂ. ಅಯ್ಯೋ ಹಾಗಿದ್ದೆ. ಓ ಸಮರ್ಥ ಪದವಿದೆ. ಕನ್ನಡಕ್ಕಿಂತ ಹಿಂದಿ ಚೆನ್ನಾಗಿ. ಏರ್ಫೋರ್ಸಾ? ಆಗ ನಮ್ಮ ತಾಯಿ ಕಲೀಗ್ ಒಬ್ರು ಏರ್ಫೋರ್ಸ್ ಕ್ವಾರ್ಟರ್ ಲೀಡರ್ ಆಗಿದ್ರು PHE ಅಲ್ಲಿ, ಅವರ ರಿಲೇಷನ್. ಅದಕ್ಕೆ ಇಲ್ಲಿ ಸ್ಟೇಟ್ ಸಿಲೆಬಸ್ ಬೇಡ, ಅಲ್ಲಿ ಯಾವ ದೇಶದಲ್ಲಿ, ಯಾವ ಊರಲ್ಲಿ? ಬೆಂಗಳೂರಲ್ಲಿ ಅಲ್ಲಿ ಏರ್ಫೋರ್ಸ್ ಏರ್ಫೋರ್ಸ್ ಇದೆಯಲ್ಲ, ಆ ಸ್ಕೂಲ್ ಓದಿದ್ದ. ಹೇಳ್ಬೇಡಿ, ನಾನು ಪಟ್ಟಿರೋ ಯಮಯಾತನೆ. ಯಾಕೆ? ಯಮಯಾತನೆ 4ನೇ ಕ್ಲಾಸಿಗೆ ಹಾಕ್ಬಿಟ್ರು, 2 ಬಸ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದಾ? ಬೆಳಗ್ಗೆ 6 ಗಂಟೆಗೆ ಎದ್ದು 7:30 ಸ್ಕೂಲ್. ಹೌದಾ? ಕಷ್ಟ. ಬಸ್, ಮನೆ ಕೀ, ಒಂದ್ ಕಲ್ಜನ್ವರ ಹಾಕೊಂಡು ಮನೆ ಕೀ ಯಾಕೆ? 3 ಗಂಟೆಗೆ ಬಂದ್ಬಿಡ್ತೀನಲ್ಲ, ಮನೇಲಿ ಯಾರಿರ್ತಾರೆ? ಅಪ್ಪನೂ ಅಮ್ಮನಿಗ ಕೆಲ್ಸ. ಒಬ್ಬರು ಏನ್ ಮಾಡ್ತಿದ್ರೆ? ಅಯ್ಯೋ ಬೀದಿಲ್ ಕೂರಕ್ಕಾಗತ್ತೆ ಅವ್ರೊಳ್ಳೆ. ಅಮ್ಮ ತಂಗಿ ಸ್ಕೂಲು, ಅವಳು ಕ್ರೀಚ್ ಹೋಗ್ಬಿಡೋಳು ಅಲ್ಲಿಂದ ಹಂಗೆ. ನಿಮ್ ಜೊತೆ ನನ್ ಸ್ಕೂಲ್ ಅಲ್ವಾ? ಇಳಿದ್ಬಿಟ್ಟು ಅವಳನ್ನ ಕರ್ಕೊಂಡ್ ಬರೋ, ಅವ್ಳು ನನ್ ಸ್ಕೂಲ್. ಅಯ್ಯೋ ಇದೇನಿಗೆ? ಹಾ, ಸೆಂಟ್ರಲ್ ಸ್ಕೂಲ್ ಹೋಗ್ತಿದ್ರೆ ಹಿಂದಿ ಫಸ್ಟ್ ಮೀಡಿಯಂ. ಹಾ, ಹೋಗೋಣ ಮುಂದಕ್ಕೆ. ನಿಯೋಗೋಪಿ ನಿಯೋಜ್ಯಸ್ಯ ವ್ಯಾಪಾರ ಸಕಥಂ ಭವೇತ್? ಅತೀಂದ್ರಿಯೋ ಲಿಂಗಾರ್ಥ್ಯರ್ಥಃ ಸಿದ್ಧಿಶ್ಚ ಕಥಂ ಭವೇತ್? ಸಿದ್ಧಿಶ್ಚ ಕಳಿಸಿದಾರೆ ಇದರಲ್ಲಿ, ಕನ್ನಡದಲ್ಲಿ ಓದ್ಕೊಳ್ಳೋ. ಒಂದು ಬರಲ್ಲ ನನಗೆ. ನಿಯೋಗೋಪಿ ನಿಯೋಜ್ಯಸ್ಯ ವ್ಯಾಪಾರ ಲಿಂಗಾದ್ಯರ್ಥ ಕನ್ನಡ ಇದೆ ಅಲ್ಲ, ಆ ಕನ್ನಡ. ಇವಾಗ ನಿಯೋಗ ವ್ಯಾಪಾರ ನಿಯೋಜ್ಯಸ್ಯ ಸಹ ಕಥಂ ಭವೇತ್ ಅಂತ. ನಿಯೋಗ ವ್ಯಾಪಾರ ಇದೆಯಲ್ಲ, ಆ ನಿಯೋಜ್ಯಕ್ಕೆ ಅದು ಹೇಗಾಗುತ್ತೆ ಹೇಳು? ಯಾವ್ದು ಸಂಬಂಧಪಡುತ್ತೆ? ನಿಯೋಜ್ಯ ಯಾರು? ದೇವದತ್ತ. ದೇವದತ್ತ ನಿಯೋಜ್ಯ. ದೇವದತ್ತ ಈಗ ಯಾರೋ ಒಬ್ಬ ಮನುಷ್ಯ ಎಕ್ಸ್, ಅವನು ನಿಯೋಜ್ಯಕ್ಕೆ ನಿಯೋಗಾದಿಗಳು ಎಲ್ಲೋಜಪ್ಪ ಇಲ್ಲಿ. ಎಲ್ಲೋ ನೋಡ್ತಾ ಇದ್ದೀನಿ. ನಿಯೋಗ ಅಂತ ಹೇಳ್ತಿದ್ದೀರಲ್ಲ, ನಿಯೋಗ ನಿಧಿ ಅದು ಕೂಡ ನಿಯೋಜ್ಯಕ್ಕೆ ಹೇಗೆ ವ್ಯಾಪಾರವನ್ನು ಮಾಡುತ್ತೆ ಅದು ಹೇಳು. ಯಾವ ರೀತಿ ವ್ಯಾಪಾರ ಮಾಡುತ್ತೆ? ನಿಯೋಗ ಅದು ಕ್ರಿಯೆ ಅಲ್ಲ, ನಿಯೋಗ ಅದು ಖರ್ಚು ಅಲ್ಲ, ಕಾರಣ ಅಲ್ಲ, ಯಾವುದೂ ಅಲ್ಲ. ಅದು ನಿಯೋಜ್ಯಕ್ಕೆ ವ್ಯಾಪಾರ ಮಾಡುತ್ತೆ ಅಂತೆಲ್ಲ, ಹೇಗೆ ವ್ಯಾಪಾರ ಮಾಡುತ್ತದೋ ಅದನ್ನು ಹೇಳು. ಲಿಂಗಾದ್ಯರ್ಥ ಅತೀಂದ್ರಿಯ, ಲಿಂಗೋತ್ಸವ್ಯ ಇದೆಯಲ್ಲ, ಅದು ನಿಯೋಗ ಅಂತಾನೆ. ಅದು ಅತೀಂದ್ರಿಯ, ಇಂದ್ರಿಯ ಕಾಣಲ್ಲ. ಲಿಂಗೋತ್ಸವ್ಯದ ಅರ್ಥವು ಅತೀಂದ್ರಿಯವಾಗಿದ್ದು ಅದು ಸಿದ್ಧಿಯ ಉತ್ಪತ್ತಿ ಅಷ್ಟೇ ಕಸಬ. ಅದು ಉತ್ಪತ್ತಿ ಹೇಗಾಗುತ್ತೆ ಹೇಳು? ಅತೀಂದ್ರಿಯವಾದಿದ್ದರೆ ಉತ್ಪತ್ತಿ ಹೇಗಾಗುತ್ತೆ? ಸಿದ್ಧಿದ ಉತ್ಪತ್ತಿ ಅರ್ಥ ಅಲ್ಲ ಸರ್? ಸಿದ್ಧಿ ಉತ್ಪತ್ತಿ ಹಿಂದಿನ ಶ್ಲೋಕ ಕರೆಕ್ಟ್ ಅಯ್ಯಾ? ಎರಡು ವಿಕಲ್ಪ ಮಾಡ್ಕೊಂಡು ಪೇಜ್ ಬರ್ದಿಯಾರ. ಅಷ್ಟು ಬರಿಬೇಕ ಇವಾಗ? ತಾತ್ಪರ್ಯ ಅರ್ಥ ಮಾಡ್ಕೊತಾರೆ, ಏನ್ ಬರೀತಾ ಇದಾರೆ ಅಂತ. ಓದಿ ಅರ್ಧ ಗಂಟೆ ಓದಿ, ಆಮೇಲೆ ಅರ್ಥ ಓದ್ಕೊಂಡ್ಬಿಟ್ಟಿದ್ವಿ ಮುಂಚೆ. ಓದ್ರು ಅರ್ಥ ಆಗ್ತಿಲ್ವಲ್ಲ, ಓದ್ಕೊಂಡ್ರು. ಇಂಗ್ಲಿಷ್ ಅಲ್ಲೂ ಬರ್ದಿದ್ದಾರೆ ಅದೇ ತರ. ಅದೇನ ಸರ್ ಇಂಗ್ಲಿಷ್ ಇದೆಯಾ? ಇಂಗ್ಲಿಷ್ ಇದ್ದಂಗಿದ್ಯಾ ಇದು? ಸೇಮಾ? ಅದೇ ಅರ್ಥ ಆಗಲ್ಲ ಮತ್ತೆ. ಅದನ್ನೇ ಹೇಳ್ತಾ ಇದೀವಿ. ನಿಯೋಗವೂ ಕೂಡ ನಿಯೋಜ್ಯಕ್ಕೆ
ವ್ಯಾಪಾರವಾಗುವುದು ಎಂಬುದು ಹೇಗೆ ಆಗುತ್ತದೆ? ಯಾವ್ದು ಶ್ಲೋಕಕ್ಕೆ ಅನ್ವಯ ಮಾಡ್ತೀರಾ ಈಗ? 25 ನಾವೇನು ಹೇಳ್ತಿರೋದ? ಹೌದು. ನಿಯೋಗೋಪಿ ನಿಯೋಜ್ಯಸ್ಯ, ನಿಯೋಜ್ಯನಾದ ವ್ಯಕ್ತಿ. ಅದೇ ದೇವದತ್ತ ಶಾಲೆ. ನಿಯೋಜ್ಯಸ್ಯ ವ್ಯಾಪಾರ. ಹಾಗೆ ನಿಯೋಗ ಕಣ್ಣು ಕಾಣದ ಅವನು. ನಿಯೋಗ ಅಂದ್ರೆ ಕರ್ಸೂಪ ಅಲ್ಲ, ಕರ್ಣ ಅಲ್ಲ, ಫಲ ಅಲ್ಲ, ಸಾಧನ ಅಲ್ಲ, ಏನು ಅಲ್ಲ ಅನ್ನೋ ಕ್ರಿಯಾ ಅಲ್ಲ ಅಂತಂದ. ಹಾಗಾದ್ರೆ ಅದು ಅತೀಂದ್ರಿಯ ಆಯ್ತದು. ಅಲ್ಲ, ಅತೀಂದ್ರಿಯವಾದ ನಿಯೋಗವು ಲಿಂಗಾದ್ಯರ್ಥ ಅತೀಂದ್ರಿಯವಾದ ಅರ್ಥ ತಿಳಿಸ್ಕೊಡ್ಬೇಕು ನಾವು. ಆದ್ರೆ ನಿಯೋಜ್ಯನಿಗೆ ಸಂಬಂಧಪಡ್ತಾ ಇದೆ. ನಿಯೋಜ್ಯನಿಗೆ ಸಂಬಂಧಪಟ್ಟಾದ್ಮೇಲೆ ಅದನ್ನ ಅತೀಂದ್ರಿಯವಾದ ಅರ್ಥ ಅಂತ ನೀವು ಹೇಳ್ತೀರಾ? ಅಲ್ಲ, ಅದು ಅದ್ ಮಾಡ್ಕೊಳ್ಳಿ. ಅದ್ರ ವ್ಯಾಪಾರ ಹೇಗಾಗುತ್ತೆ? ಅತೀಂದ್ರಿಯವಾದಂತಹ ಲಿಂಗಾದ್ಯರ್ಥವು ಅದರ ಸಿದ್ಧಿ ಹೇಗಾಗುತ್ತೆ? ಸಿದ್ಧಿಯ ಉತ್ಪತ್ತಿ ಅಷ್ಟು ಒಂದೇ ಅನ್ವಯ ಅವರೇ ಆಗೋದು. ಎರಡು ಮಾಡ್ಕೋಬಹುದು. ಇದನ್ನ ಹೇಗಾಗುತ್ತೆ ಹೇಳಿ ಅಂತ 2 ವಾಕ್ಯ ಮಾಡ್ಕೊಳ್ಳಿ. ಒಂದೇ ಮಾಡ್ಕೊಂಡ್ರು ಆಗುತ್ತೆ. ಅತೀಂದ್ರಿಯವಾದ ಲಿಂಗಾಧ್ಯಕ್ಷವಾದಂತಹ ನಿಯೋಗವು ನಿಯೋಜ್ಯವಾದದ್ದು ಹೇಗೆ ವ್ಯಾಪಾರ ಮಾಡುತ್ತೆ ನೀವು ಹೇಳ್ತಿದ್ದೀರಾ. ಒಂದ್ ಮಾಡ್ತಿದ್ದೀರಾ. ಆಗ್ಲಿ, ನಾನು 2 ವಾಕ್ಯ ಮಾಡ್ಕೊಳ್ಳಿ ಸುಲಭ ಆಗಲಿ ಅಂತ. ನಿಯೋಜ್ಯವು ನಿಯೋಜ್ಯಕ್ಕೆ, ನಿಯೋಗವು ನಿಯೋಗವು ಕೂಡ ನಿಯೋಜ್ಯಕ್ಕೆ ವ್ಯಾಪಾರವನ್ನು ಹೇಗೆ ಉಂಟು ಮಾಡುತ್ತದೆ? ಹೇಗೆ ಉಂಟು ಮಾಡುತ್ತದೆ? ಯಾಕೆಂದ್ರೆ ನೀನೇ ನಿಯೋಗವು ಅತೀಂದ್ರಿಯ ಅಂತ ಹೇಳ್ತಿದ್ಯಾ. ನಿಯೋಗವು ಅತೀಂದ್ರಿಯವಾಗಿರ್ತಕ್ಕಂತಹ ಇದು ವಸ್ತುವು. ಅದು ಲಿಂಗಾದ್ಯರ್ಥ, ಲಿಂಗೋರ್ಥಭೇದ ಅರ್ಥ. ಅದು ನಿಯೋಗವು ಅತೀಂದ್ರಿಯಾರ್ಥವಾಗಿದೆ. ಚೆನ್ನಾಗಿ ಬರ್ತದೆ. अतीन्द्रियता के खंडन में यह अनुमान विवक्षित है। योग अतीन्द्रिय नहीं है क्योंकि पुरुष व्यापार है। जो पुरुष व्यापार होता है वह इंद्रियातीत नहीं होता, जैसे चलना, हवि गिरना, गिराना इत्यादि। चलना गिरना ಓಡಾಡೋದು, ಆಮೇಲೆ ಹವಿ ಗಿರಾನ ಅಂದ್ರೆ ಇದು ಹವಿಸ್ಸನ್ನ ಅರ್ಪಣೆ ಮಾಡೋದು, ಇವೆಲ್ಲ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಒಂದು ಪುರುಷನ ವ್ಯಾಪಾರ. ಲಿಂಗಾದ್ಯರ್ಥ ಅತೀಂದ್ರಿಯ ಅಂತ ಹೇಗೆ ತಾನೇ ಹೇಳಕ್ಕಾಗುತ್ತೆ? ಸಿದ್ಧಿನಲ್ಲಿ ಉತ್ಪತ್ತಿ ದೋಷ ಇಲ್ಲಿ. ಲಿಂಗಾದ್ಯರ್ಥ ಸಿದ್ಧಿಯಲ್ಲಿ ಉತ್ಪತ್ತಿ ಇಲ್ಲ. ಅಲ್ಲ, ಸಿದ್ಧಿಸೋದು ಅಂತ ಮಾಡ್ಬೋದು. ನೋಡಿ ಏನ್ ಮಾಡಿದ ಸಿದ್ಧಿನಿಗೆ ಟಿಪ್ಪಣಿ ನೋಡಿ. ಕೆಳಗೆ ಟಿಪ್ಪಣಿ ಸಿದ್ಧಿ ಕೆಳಗೆ ಕೆಳಗೆ ಸಿದ್ಧಿ ಸಿದ್ಧಿಶ್ಚೇತಿ ಉತ್ಪತ್ತಿಶ್ಚೇತಿ ಉತ್ಪತ್ತಿ ಏನು ಅರ್ಥ ಅಲ್ಲ. लिखो लिखो भैया लिखो. ಅದರ ಉತ್ಪತ್ತಿ ಹೇಗಾಗುತ್ತದೆ? ಅಷ್ಟೇ ಉತ್ಪತ್ತಿ ಕಥಂ ಭವೇತ್. ಇದರ ಉತ್ಪತ್ತಿ ಹೇಗಾಗುತ್ತದೆ? ಯಾಕೆ? 5 ನಿಮಿಷ ಎಕ್ಸ್ಟ್ರಾ ಆಗೋಯ್ತು. ಹೌದಾ? ಚಚ್ಚು ಬೇಡ ಮುಗಿಸ್ಬೇಡ ಅಂತ ನೋಡ್ತಾ ಇದ್ದೀನಿ. ಏನೇನ್ ಮಾಡಿದ್ರು ಮುಖ್ಯ ಮುಗಿಯಲ್ಲ ಅಂತೀರಾ? ಇದಕ್ಕೇನು ಒಂದು ಇದೇ ಇಲ್ವಾ? ಇವನು ಇಲ್ಲಿ ಇಟ್ಟಿದ್ದಾನೆ. ರಾಶಿ 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 ನಾಳೆಯಿಂದ ಅಲ್ಲ ಸರ್, ಇರೋದೇ ಇನ್ನೊಂದು 15 ಶ್ಲೋಕ. 2 ದಿವಸ ಆಗುತ್ತೆ. 10 ದಿವಸ ತಗೊಂಬನ್ನಿ, ಆಮೇಲೆ ಬರೋ ದಿನ ಬರ್ತೀರಾ.